ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಅಟ್ರಾಸಿಟಿ ಕಾಯ್ದೆ, ಪರಿಶಿಷ್ಟ ಜಾತಿ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ 1989 ಈ ಕಾನೂನಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿದ್ದಾರೆ ಬಿ ಅಭಿಜಿತ್ ಜೈನ್, ವಕೀಲರು, ಮಂಗಳೂರು. ಸರ್, ಮೊದಲನೇದಾಗಿ ಎಲ್ಲ ಕೇಳುಗರ ಪರವಾಗಿ ತಮಗೆ ಪ್ರೀತಿಯ ಸ್ವಾಗತವನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್, ಮೊದಲನೇದಾಗಿ ಅಟ್ರಾಸಿಟಿ ಕಾಯ್ದೆ ಅಂತ ಹೇಳಿದ್ರೆ ಏನು, ಇದರ ಉದ್ದೇಶ ಏನು ಅಂತೇಳಿ? ಕೇಳುಗರಿಗೆಲ್ಲರಿಗೂ ನಮಸ್ಕಾರ. ನಾನು ಅಭಿಜಿತ್ ಜೈನ್ ಅಂತ ಹೇಳಿ ಮಂಗಳೂರಿನಲ್ಲಿ ವಕೀಲ ವೃತ್ತಿಯನ್ನು ನಡೆಸ್ತಾ ಇದ್ದೇನೆ. ಮೊದಲನೇ ಪ್ರಶ್ನೆ ಬಂದಿರುವಂಥದ್ದು ಅಟ್ರಾಸಿಟಿ ಕಾಯ್ದೆ ಅಂತ ಹೇಳಿದ್ರೆ ಏನು ಅಂತ ಹೇಳಿ. ನೀವು ಹೇಳಿದ ಹಾಗೆ ಇದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವಿರುದ್ಧ ದೌರ್ಜನ್ಯವನ್ನು ತಡೆಗಟ್ಟಲಿಕ್ಕೋಸ್ಕರ ಮಾಡಿದಂಥ ಕಾಯ್ದೆ. 1989 ಇಸ್ವಿಯಲ್ಲಿ ಕಾಯ್ದೆ ಬಂತು. ಕಾಯ್ದೆಯನ್ನು ಸಂಸತ್ನಲ್ಲಿ ಮಂಡನೆ ಮಾಡಲಾಯಿತು ಮತ್ತು 1990 ಇಸ್ವಿಯಲ್ಲಿ ಅದು ಜಾರಿಗೆ ಬಂತು. ಜನವರಿ 30ನೇ ತಾರೀಕು ಅದು ಜಾರಿಗೆ ಬರ್ತದೆ. ಇದನ್ನು ಯಾವ ಕಾರಣಕ್ಕಾಗಿ ತಂದು ಅಂತ ಹೇಳಿದ್ರೆ, ಇದಕ್ಕಿಂತ ಮುಂಚೆ ಇದೇ ರೀತಿಯಾದಂಥ ಕಾನೂನುಗಳಿದ್ದು, ಅನ್ಟಚಬಿಲಿಟಿಯನ್ನು ಮಾಡದೇ ಇರುವಂಥ ಕಾಯ್ದೆಗಳಿದ್ದು. ಆದರೆ ಅದಾಗಿಯೂ ಕೂಡ ದೌರ್ಜನ್ಯ ಹೆಚ್ಚಾಗ್ತದೆ ಅನ್ನೋ ಕಾರಣಕ್ಕಾಗಿ ಈ ಕಾಯ್ದೆಯನ್ನು ಮೂಲಭೂತವಾಗಿ ಇದು ಯಾವುದನ್ನು ಅಡ್ರೆಸ್ ಮಾಡ್ತದೆ ಅಂತ ಹೇಳಿದ್ರೆ, ಸಂವಿಧಾನದಲ್ಲಿ ಜಾತಿಯ ಆಧಾರದಲ್ಲಿ ತಾರತಮ್ಯ ಮಾಡುವಂಥದ್ದು ಮತ್ತು ಜಾತಿಯ ಆಧಾರದಲ್ಲಿ ಒಬ್ಬ ವ್ಯಕ್ತಿಯನ್ನು ಕೀಳಾಗಿ ಕಾಣುವಂಥದ್ದು ಮತ್ತು ಅನ್ಟಚಬಿಲಿಟಿ ಏನು ಇದೆಯೋ ಅದನ್ನು ಪ್ರಿವೆನ್ಷನ್ ಮಾಡಬೇಕು ಅಂತ ಹೇಳಿ ಸಂವಿಧಾನದ ಮೂಲ ಉದ್ದೇಶ ಆಗಿರುವಂಥದ್ದು. ಅದನ್ನು ಪೂರ್ಣಗೊಳಿಸಲಿಕ್ಕೋಸ್ಕರ ಈ ಕಾಯ್ದೆಯನ್ನು ತರಲಾಗಿದೆ. ಮತ್ತು ಎರಡನೇ ಪ್ರಶ್ನೆಗೆ ಇರುವಂಥದ್ದು ಯಾವ ಉದ್ದೇಶ, ಏನನ್ನು ಇದು ಯಾವ ಬೆನಿಫಿಟನ್ನು ಕೊಡ್ತದೆ ಅಂತ ಹೇಳುವಂಥದ್ದು. ಕಾಯ್ದೆ ಹೇಳುವಂತೆ ಇದು ದೌರ್ಜನ್ಯವನ್ನು ತಡೆಗಟ್ಟಲಿಕ್ಕಿರುವಂಥ ಕಾಯ್ದೆ. ಆ ದೌರ್ಜನ್ಯವನ್ನು ತಡೆಗಟ್ಟುವ ಜೊತೆಗೆ ಆ ದೌರ್ಜನ್ಯವೆಸಗಿದವರಿಗೆ ಶಿಕ್ಷೆಯನ್ನು ಕೊಡುವುದನ್ನು ಸಹ ಇದೇ ಕಾಯ್ದೆಯಲ್ಲಿ ರೂಪಣೆಯನ್ನು ಮಾಡಲಾಗಿದೆ. ಮತ್ತು ಶಿಕ್ಷೆ ಕೊಟ್ಟ ಮಾತ್ರಕ್ಕೆ ಯಾರು ದೌರ್ಜನ್ಯಕ್ಕೆ ಒಳಗಾಗಿರ್ತಾನೋ ಅವನಿಗೆ ಪರಿಹಾರ ಸಿಗ್ತದೆ ಅನ್ನೋಕ್ಕಾಗುವುದಿಲ್ಲ. ಅದರಿಂದ ದೌರ್ಜನ್ಯ ಕಾಯ್ದೆಯಲ್ಲಿ ನಿಯಮಾವಳಿಗಳನ್ನು ಮಾಡಿ ಆ ಯಾವ ವ್ಯಕ್ತಿ ಆ ದೌರ್ಜನ್ಯಕ್ಕೆ ಒಳಪಟ್ಟಿರ್ತಾನೋ ಆತನಿಗೆ ಪರಿಹಾರವನ್ನು ಕೊಡುವುದಕ್ಕೂ ಕೂಡ ಈ ಕಾಯ್ದೆಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಜೊತೆಗೆ ಆ ಎಲ್ಲ ಕಾರಣಗಳಿಂದಾಗಿ ಅವರಿಗಿರುವಂಥ ಘನತೆಯನ್ನು ಎತ್ತಿ ಹಿಡಿಯುವುದು, ಅವರ ಘನತೆಗೆ ಯಾವುದೇ ರೀತಿಯಾದ ಕುಂದು ಬರಬಾರದು ಅನ್ನೋದನ್ನು ಈ ಕಾಯ್ದೆಯ ಉದ್ದೇಶವಾಗಿ ರೂಪುಗೊಂಡಿದೆ. ಸರ್, ಈಗ ಅಟ್ರಾಸಿಟಿ ಕಾಯ್ದೆಯ ಮಹತ್ವಗಳೇನು ಅಂತೇಳಿ? ಈಗಾಗಲೇ ಹೇಳಿದಾಗೆ ಜಾತಿ ಆಧಾರದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸೇರಿದ ವ್ಯಕ್ತಿಗಳಿರ್ತಾರೋ ಅವರ ಮೇಲೆ ಆಗುವಂಥ ದೌರ್ಜನ್ಯ ಸರ್ಕಾರದ ವತಿಯಿಂದ ಹಲವಾರು ಯೋಜನೆಗಳ ಮುಖಾಂತರ ಯಾವುದೇ ಒಂದು ಕಾಯ್ದೆ ಮಾಡಬೇಕು ಅಂತ ಹೇಳಿದ್ರೆ ಆ ಕಾಯ್ದೆಗೆ ಆಬ್ಜೆಕ್ಟ್ ಅಂಡ್ ಪರ್ಪಸ್ ಅಂತ ಇರ್ತದೆ. ಆ ಕಾಯ್ದೆಯ ಪೀಠಿಕೆ ನಾವು ಏನು ಹೇಳ್ತೇವೋ ಆ ಪೀಠಿಕೆ ಅಂತ ಇರ್ತದೆ. SC/ST ಕಾಯ್ದೆಯ ಪೀಠಿಕೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸರ್ಕಾರ ತುಂಬಾ ಯೋಜನೆಗಳನ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮಾಡಿರ್ತದೆ. ಆ ಯೋಜನೆಗಳ ಫಲಾನುಭವವನ್ನು ಅವರು ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ, ಅವರು ಜಾತಿ ಅನ್ನೋ ಕಾರಣಕ್ಕಾಗಿ ಅವರಿಗೆ ಉಂಟಾಗುವಂತ ತೊಡಕುಗಳು. ನಾವು ಏನು ಸರ್ಕಾರದ ಅವರಿಗೆ ಸವಲತ್ತುಗಳನ್ನು ಕೊಡ್ತೇವೋ ಕಟ್ಟ ಕಡೆಯಾಗಿ ಅವರ ಉಪಯೋಗಕ್ಕೆ ಬರಬೇಕು ಅನ್ನೋ ಮೂಲ ಉದ್ದೇಶದೊಂದಿಗೆ ಈ ಕಾಯ್ದೆ ಬಂದಿರುವಂಥದ್ದು. ಆ ಕಾರಣದಿಂದಾಗಿ ಅದರಲ್ಲಿರುವಂತಹ ಏನು ಶಿಕ್ಷೆಗಳಿದಾವೋ, ಯಾವುದನ್ನು ಅಪರಾಧ ಅಂತ ಪರಿಗಣಿಸ್ತವೋ ಆ ಅಪರಾಧಗಳನ್ನ ಗಮನಿಸಿದಾಗ ಗೊತ್ತಾಗ್ತದೆ ಧ್ಯೇಯ ಉದ್ದೇಶ ಏನು ಅಂತ ಹೇಳಿದ್ರೆ, ಅವರನ್ನ ಹಿಂದುಳಿದ ವರ್ಗ ಅಂತ ಏನು ಕರಿತೇವೋ ನಾವು, ಅವರು ಆ ಹಂತದಿಂದ ಮೇಲ್ಭಾಗಕ್ಕೆ ಬಂದು ಎಲ್ಲರಂತೆ ಜೀವನ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸುವಂಥದ್ದು ಇದರ ಮೂಲ ಉದ್ದೇಶ ಆಗಿದೆ. ಸರ್, ಈಗ ಈ ಅಟ್ರಾಸಿಟಿ ಕಾಯ್ದೆಗೆ ಯಾವೆಲ್ಲ ವಿಚಾರಗಳು ಅಪರಾಧ ಅಥವಾ ದೌರ್ಜನ್ಯಗಳು ಅಂತೇಳಿ ಕರೆಸಿಕೊಳ್ತದೆ ಅಂತ ಹೇಳಿ? ಪ್ರತಿ ಕಾಯ್ದೆಯಲ್ಲಿ ಒಂದು ಸೆಕ್ಷನ್ ಇರ್ತದೆ, ಅದು ಯಾವುದು ಅಪರಾಧ ಅನ್ನೋದನ್ನು ಅದು ವ್ಯಾಖ್ಯಾನವನ್ನು ಕೊಡ್ತದೆ. ಈ ದಲಿತ ದೌರ್ಜನ್ಯ ಕಾಯ್ದೆಯಲ್ಲಿ ಸೆಕ್ಷನ್ 3 ಯಾವುದೆಲ್ಲ ಅಪರಾಧ ಅಂತ ಹೇಳ್ತದೆ. ಅಲ್ಲಿ ಹಲವಾರು ಅಪರಾಧಗಳನ್ನು ಒಳಗೊಂಡಿರ್ತದೆ. ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಜಾತಿ ಆಧಾರದಲ್ಲಿ ಆತನಿಗೆ ತಾರತಮ್ಯ ಮಾಡುವಂಥದ್ದು, ಆತನಿಗೆ ಎಲೆಕ್ಷನ್ಗೆ ನಿಲ್ಲದೇ ಇರುವಂಥ ಮಾಡುವಂಥದ್ದು, ಎಲೆಕ್ಷನಲ್ಲಿ ಓಟ್ ಹಾಕದೇ ಇರುವ ಹಾಗೆ ಮಾಡುವಂಥದ್ದು, ಜಾತಿ ಹೆಸರಲ್ಲಿ ನಿಂದಿಸುವಂಥದ್ದು, ಆತನಿಗೆ ಮಲ ಎತ್ತುವಂಥದ್ದು, ಆ ರೀತಿಯಾದಂಥ ಕೆಲಸಗಳನ್ನು ಮಾಡಿಸುವಂಥದ್ದು, ಆತನಿಗೆ ಒತ್ತಾಯಪೂರ್ವಕವಾಗಿ ಹೆಣ ಎತ್ತುವಂಥ ಕೆಲಸವನ್ನು ಮಾಡುವಂಥದ್ದು. ಬಹುಮುಖ್ಯವಾಗಿ ತುಂಬ ಜನರಿಗೆ ಗೊತ್ತಿಲ್ಲದೆ ಇರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ದಲಿತ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿಯ ಆಸ್ತಿಯನ್ನು ಸಹ ರಕ್ಷಣೆ ಮಾಡುವಂಥ ಪ್ರೊವಿಷನ್ಗಳು ಈ ಕಾಯ್ದೆಯಲ್ಲಿದ್ದಾವೆ. ಉದಾಹರಣೆಗೆ, ಆತನಿಗೆ ಸರ್ಕಾರದಿಂದ ಮಂಜೂರಾದ ಆಸ್ತಿಯನ್ನು ಯಾರಾದರೂ ಅದನ್ನು ಕಬಳಿಸಲಿಕ್ಕೆ ಪ್ರಯತ್ನ ಪಟ್ಟರೆ, ಅದಲ್ಲದೆ ಆತನಿಗೆ ಸೇರಿದ ಆಸ್ತಿಯಲ್ಲಿ ಬೇರೆ ಯಾರಾದರೂ ಕೃಷಿಯನ್ನು ಮಾಡಿದರೆ, ಆತನ ಅನುಮತಿ ಇಲ್ಲದೆ ಬೇರೆ ಯಾರಾದರೂ ಅದನ್ನು ಕೃಷಿಯನ್ನು ಮಾಡಿದರೆ ಅದು ಕೂಡ ಅಪರಾಧ ಆಗ್ತದೆ. ಜೊತೆಗೆ IPC ಯಲ್ಲಿರುವಂಥ ಅಪರಾಧಗಳು ಅಂತೇಳಿ ಭಾರತೀಯ ದಂಡ ಸಂಹಿತೆಯಲ್ಲಿರುವಂಥ ಅಪರಾಧಗಳು ದಲಿತ ದೌರ್ಜನ್ಯ ಕಾಯ್ದೆಯಲ್ಲಿಯೂ ಸಹ ಅಪರಾಧಗಳಾಗಿರ್ತವೆ. ಹಾಗಿರುವಾಗ ಇದು ಒಂದು ಕೇವಲ ಏನು ದಲಿತ ದೌರ್ಜನ್ಯ ಕಾಯ್ದೆಯಲ್ಲಿ ಇರುವಂಥ ಅಪರಾಧಗಳು ಮಾತ್ರ SC/ST ಕಾಯ್ದೆಗಳಿಗೆ ಬರುವಂಥ ಅಪರಾಧಗಳಲ್ಲ. ಭಾರತೀಯ ದಂಡ ಸಂಹಿತೆಯಲ್ಲಿ ಇರುವಂಥ ಅಪರಾಧಗಳು ಕೂಡ SC/ST ಕಾಯ್ದೆ ಅಡಿಯಲ್ಲಿ ಬಂದು ಆ ಮೂಲಕ ಅಲ್ಲಿಯೂ ಕೂಡ ಶಿಕ್ಷಾರ್ಹ ಅಪರಾಧ ಆಗ್ತದೆ. ಜೊತೆಗೆ ಈ ಕಾಯ್ದೆಯಲ್ಲಿ ಇನ್ನೊಂದು ವಿಚಾರ ಏನು ಅಂತ ಹೇಳಿ, ಸಾಮಾನ್ಯವಾಗಿ ನಾವು ಪೊಲೀಸರಿಗೆ ದೂರು ಕೊಟ್ಟಾಗ ಅವರು ದೂರನ್ನು ದಾಖಲಿಸಿ ಮಾಡಿಕೊಳ್ಳದೇ ಇದ್ದರೆ ಅದು ಶಿಕ್ಷಾರ್ಹ ಅಪರಾಧ ಅಂತ ಹೇಳಿ ಭಾರತೀಯ ದಂಡ ಸಂಹಿತೆ ಹೇಳುವುದಿಲ್ಲ. ಈ ದಲಿತ ದೌರ್ಜನ್ಯ ಕಾಯ್ದೆ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಪೊಲೀಸರಿಗೆ ದೂರು ಕೊಟ್ಟಾಗ ಅವರು ದೂರನ್ನು ದಾಖಲಿಸಿಕೊಡದಿದ್ದರೆ ಅದೂ ಕೂಡ ಒಂದು ಅಪರಾಧ. ದೂರನ್ನು ದಾಖಲಿಸಿಕೊಂಡಾದ ಮೇಲೆ ಅದನ್ನು ನನಗೆ ಓದಿ ಹೇಳದಿದ್ದರೂ ಅದೂ ಕೂಡ ಒಂದು ಅಪರಾಧ. ಮತ್ತು ಸರಿಯಾಗಿ ತನಿಖೆ ಮಾಡದಿದ್ದರೆ ಅದೂ ಕೂಡ ಒಂದು ಅಪರಾಧ. ಯಾವ ನ್ಯಾಯಾಲಯದಲ್ಲಿ ಈ ದೌರ್ಜನ್ಯ ಕಾಯ್ದೆ ದಾಖಲಾಗ್ತದೋ ಅದೇ ನ್ಯಾಯಾಲಯ ಇಂಥ ಅಧಿಕಾರಿಗಳ ವಿರುದ್ಧವೂ ಕೂಡ ಪ್ರಾಸಿಕ್ಯೂಷನ್ ಮಾಡುವಂಥ ಒಂದು ಪ್ರೊವಿಷನನ್ನು ಈ ಆ್ಯಕ್ಟ್ ಕಲ್ಪಿಸಿಕೊಡ್ತದೆ. ಅದಲ್ಲದೆ ಇದರ ಜೊತೆಗೆ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ
ನಮ್ಮಲ್ಲಿ ಯಾವ ರೀತಿಯ ಶಿಕ್ಷಾ ಪದ್ಧತಿ ಅಂತ ಹೇಳಿದ್ರೆ, ಯಾರು ತಪ್ಪು ಮಾಡಿರ್ತಾನೋ ಅವನಿಗೆ ಶಿಕ್ಷೆ ನೀಡುವಂಥದ್ದು. ಈ ದಲಿತ ದೌರ್ಜನ್ಯ ಕಾಯ್ದೆಯಲ್ಲಿ ಒಂದು ವಿಶೇಷ ಅಂಶ ಏನು ಅಂತ ಹೇಳಿದ್ರೆ, ಯಾರು ಶಿಕ್ಷೆ ಮಾಡಬಹುದು ಅಂದರೆ ನಾಳೆ ಆತ ತಪ್ಪು ಮಾಡಬಹುದು ಈ ಪಂಗಡದ ವಿರುದ್ಧ ಅಂತ ಹೇಳಿದೆ, ಅವನನ್ನು ಆ ಸ್ಥಳದಿಂದ ಬೇರೆ ಕಡೆ ಹಾಕುವಂಥ ವ್ಯವಸ್ಥೆಯು ಕೂಡ ಈ ಆಗ್ತಿಲ್ಲ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ದಲಿತ ಕಾಲೋನಿ ಇರ್ತದೆ, ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇರ್ತಾನೆ, ಕೋರ್ಟಿಗೆ ಅಥವಾ ಒಂದು ಕಂಪ್ಲೇಂಟ್ ಬಂದರೆ ಆತ ಆ ಸ್ಥಳದಲ್ಲಿ ಮುಂದಕ್ಕೆ ಅಪರಾಧ ಮಾಡಬಹುದು ಅಂತಿದ್ದರೆ ಆತನನ್ನು ನೀನು ಆ ಸ್ಥಳವನ್ನು ಬಿಟ್ಟು ಹೋಗಬೇಕು ಅನ್ನುವಂಥ ಆದೇಶವನ್ನು ಕೂಡ ಮಾಡಬಹುದಂತ ಈ ಆ್ಯಕ್ಟಲ್ಲಿ ಇದೆ. ಹಾಗಾಗಿ ಯಾವುದು ಅಪರಾಧ ಅಂತ ಹೇಳಿದರೆ ಇಷ್ಟಕ್ಕೆ ಮಿತಿ ಇಲ್ಲ. ಯಾವುದೆಲ್ಲ ನಮಗೆ ಅಪರಾಧ ಅಂತ ಹೇಳಲಿಕ್ಕೆ ಹಲವಾರು ಅಪರಾಧಗಳಿದ್ದಾವೆ. ಒಂದು 50ಕ್ಕಿಂತ ಹೆಚ್ಚು ಅಪರಾಧಗಳು ಆ್ಯಕ್ಟ್ ಹೇಳ್ತದೆ, ಇದೇ ಆ್ಯಕ್ಟಲ್ಲಿ ಹೇಳ್ತದೆ. ಅದಲ್ಲದೆ ಭಾರತೀಯ ದಂಡ ಸಂಹಿತೆಯಲ್ಲಿ ಇರುವಂಥದ್ದು ಕೂಡ ಇದರಲ್ಲಿ ಅಪರಾಧ ಆಗಿ ಕಾಣಬರ್ತದೆ. ಸರ್, ಈಗ 1989 ಈ ಅಟ್ರಾಸಿಟಿ ಕಾಯ್ದೆ ಇದೆ. ಇದು ಅಂದಿನ ಕಾಲಘಟ್ಟಕ್ಕೆ ಅನೇಕ ಕಾನೂನುಗಳನ್ನು ಪ್ರತಿಬಿಂಬಿಸಿತು. ಈಗಿನ ನಿಯಮಗಳು ಬೇರೆ, ಈಗಿನ ಪರಿಸ್ಥಿತಿಗಳು ಬೇರೆ. ಈ 1989 ಈ ಪರಿಶಿಷ್ಟ ಜಾತಿ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ ಏನಾದರೂ ಬದಲಾವಣೆಗಳು ಈಗ ಪಡ್ಕೊಂಡಿದೆ ಅಂತೇಳಿ, ಬದಲಾವಣೆಗಳು ಪಡ್ಕೊಂಡಿದ್ರೆ ಅದು ಯಾವ ರೀತಿಯಲ್ಲಿ ಅಂತೇಳಿ? 2015 ಮತ್ತು 2018 ಈ ಕಾಯ್ದೆಗೆ ಅಮೆಂಡ್ಮೆಂಟ್ಗಳು ಆಗಿದ್ದಾವೆ. 2018 ಆದಂಥ ಅಮೆಂಡ್ಮೆಂಟಲ್ಲಿ ಏನೇನಿದೆ ಅಂತ ಹೇಳಿದರೆ, ಪ್ರಿಲಿಮಿನರಿ ಎಂಕ್ವೈರಿ ಮಾಡುವಂಥ ಅವಶ್ಯಕತೆ ಇಲ್ಲ ಅಂಥೇಳಿ. ಅಂದರೆ ಒಬ್ಬ ವ್ಯಕ್ತಿ ದೂರು ಕೊಡಲಿಕ್ಕೆ ಬಂದಾಗ ಪ್ರಾಥಮಿಕವಾಗಿ ನೀನು ಆ ಸತ್ಯಾಸತ್ಯನ ಅರಿತು ಮತ್ತೆ ನಾನು ದೂರನ್ನು ದಾಖಲು ಮಾಡ್ತೇನೆ ಅನ್ನುವಂಥದ್ದನ್ನು ಪೊಲೀಸರು ಹೇಳಲಿಕ್ಕೆ ಬರುವುದಿಲ್ಲ. ದೂರನ್ನು ದಾಖಲಿಸಬೇಕು ಅಂತ ಒಂದು. ಮತ್ತೊಂದು, ಈಗ ಆ್ಯಂಟಿಸಿಪೇಟ್ರಿ ಬೇಲ್ ಅಂತೇಳಿ ನಿರೀಕ್ಷಣಾ ಜಾಮೀನು ಪಡೆಯುವಾಗ ಸರ್ಕಾರ ಸುಮಾರು ಸತಿ ಸುಪ್ರೀಂ ಕೋರ್ಟ್ಗಳೆಲ್ಲ ಹೇಳಿದ್ದಾವೆ, SC/ST ಕಾಯ್ದೆಯಲ್ಲಿಯೂ ಸಹ ನಿರೀಕ್ಷಣಾ ಜಾಮೀನನ್ನು ನೀಡಬಹುದು ಅಂತ. ಯಾಕಂತ ಹೇಳಿದ್ರೆ ಮೂಲ ಕಾಯ್ದೆಯಲ್ಲಿ ನಿರೀಕ್ಷಣಾ ಜಾಮೀನನ್ನು ಈ ಪ್ರಕರಣಗಳಲ್ಲಿ ಪಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಆರೋಪಿ ನಾನು ನಾಳೆ ಬಂಧನವಾಗಬಹುದು ಅನ್ನೋ ಅರ್ಥದಲ್ಲಿ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ಬಂಧನಕ್ಕೆ ಪೂರ್ವದಲ್ಲಿ ಜಾಮೀನನ್ನು ಪಡೆಯುವುದನ್ನು ನಿರೀಕ್ಷಣಾ ಜಾಮೀನು ಅಂತ ಹೇಳ್ತೇವೆ. ಅದನ್ನು ಪಡೆಯುವಂಥ ಅವಕಾಶಗಳು ಈ ಕಾಯ್ದೆಯಲ್ಲಿ ಇಲ್ಲ. ಕೆಲವು ಸುಪ್ರೀಂ ಕೋರ್ಟ್ ಹೇಳಿತ್ತು ಅದನ್ನು ಕೊಡ್ಬೋದು ಅಂತ, ಅದನ್ನು ಸಹ ನಲ್ಲಿಫೈ ಮಾಡುವಂಥದ್ದು. ಅಂದರೆ ಅಂಥ ಅವಕಾಶಗಳು ಈ ಕಾಯ್ದೆಯಲ್ಲಿ ಇಲ್ಲ ಅನ್ನುವಂಥದ್ದು. ಮೂಲಭೂತವಾಗಿ ಇಂಥ ಹಲವಾರು ಅಮೆಂಡ್ಮೆಂಟ್ಗಳನ್ನು ಮಾಡಿತ್ತು. ಅದಲ್ಲದೆ ಎಕ್ಸ್ಟ್ರಾ ಹಿಂದೆ ಮೂಲಭೂತ ಕಾಯ್ದೆಯಲ್ಲಿ ಇದ್ದಂಥದ್ದಲ್ಲದೆ ಹೆಚ್ಚುವರಿಯಾದಂಥ ಕೆಲವು ಶಿಕ್ಷೆಗಳನ್ನು ಈ ಕಾಯ್ದೆಯಲ್ಲಿ 2018 ಸೇರಿಸಲಾಯಿತು. ಸರ್, ಈಗ ಒಬ್ಬ ಪರಿಶಿಷ್ಟ ಜಾತಿ ಅಥವಾ ಪಂಗಡಕ್ಕೆ ಒಳಪಟ್ಟಂಥ ಒಬ್ಬ ವ್ಯಕ್ತಿ ತನ್ನ ಮೇಲೆ ಬೇರೆ ರೀತಿಯ ಒಂದು ದೌರ್ಜನ್ಯ ಆಗಿದೆ ಅಥವಾ ನನ್ನ ಮೇಲೆ ಯಾರೋ ಒಬ್ಬರು ಹಲ್ಲೆ ಮಾಡಿದ್ದಾರೆ, ಈ ಎಲ್ಲ ವಿಚಾರವನ್ನು ಪೊಲೀಸ್ ಠಾಣೆಗಳಲ್ಲಿ ದಾಖಲಿಸುವಂಥ ಸಮಯದಲ್ಲಿ, ಅದು ಕೂಡ ಅಟ್ರಾಸಿಟಿ ಪ್ರಕರಣಗಳ ಅಡಿಯಲ್ಲಿ ದಾಖಲಿಸುವ ಸಮಯದಲ್ಲಿ ಅಂತಹ ವ್ಯಕ್ತಿ, ಅಂದರೆ ದೌರ್ಜನ್ಯಕ್ಕೆ ಒಳಪಟ್ಟಂಥ ವ್ಯಕ್ತಿ ಅಥವಾ ನೊಂದಂಥ ವ್ಯಕ್ತಿ ಯಾವೆಲ್ಲ ಮಾಹಿತಿಗಳನ್ನು ಪೊಲೀಸ್ ಠಾಣೆಗೆ ನೀಡಬೇಕಾಗ್ತದೆ ಅಂತೇಳಿ? ದಲಿತ ದೌರ್ಜನ್ಯ ಕಾಯ್ದೆಯಲ್ಲಿ ಮಾಹಿತಿ ನೀಡುವಾಗ ವಿಶೇಷವಾಗಿ ಏನೂ ಹೆಚ್ಚಿನದ್ದೇನಿಲ್ಲ. ಯಾವ ಕ್ರಿಮಿನಲ್ ಪ್ರಕರಣಗಳಲ್ಲಿ ನಾವು ಯಾವ ರೀತಿ ಮಾಹಿತಿ ಕೊಡ್ತೇವೋ ಅದೇ ರೀತಿಯಾದಂಥ ಮಾಹಿತಿಯನ್ನು ಕೊಡುವಂಥದ್ದು. ಹೆಚ್ಚಿನದು ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ರೆ ಆತ ದೂರು ಕೊಟ್ಟಾದ ಮೇಲೆ ಈ ಹೆಚ್ಚಿನ ವಿಚಾರಗಳೆಲ್ಲ ಬರ್ತವೆ. ತನಿಖಾಧಿಕಾರಿಗಳು ಏನು ಮಾಡ್ಬೋದು ಅನ್ನೋವಂಥದ್ದೆಲ್ಲ ಬರ್ತದೆ. ಸೊ ಆದ್ದರಿಂದ ಮೂಲಭೂತವಾಗಿ ಅವನು ಏನನ್ನು ಹೇಳಬೇಕು ಅಂತ ಹೇಳಿದರೆ, ಅಪರಾಧ ಎಲ್ಲಿ ಆಯಿತು, ಯಾವ ಸ್ಥಳದಲ್ಲಿ ಆಯಿತು, ಯಾರು ಸಾಕ್ಷಿದಾರರು ಅದನ್ನು ನೋಡಿದ್ರು, ಎಷ್ಟು ಹೊತ್ತಿಗೆ ಆಯಿತು, ಮತ್ತು ಸ್ಪಷ್ಟವಾಗಿ ಏನಾಯಿತು ಅನ್ನೋದನ್ನು ಸ್ಪಷ್ಟವಾಗಿ ಪೊಲೀಸ್ ಠಾಣೆಗೆ ಹೋಗಿ ನೀಡುವಂಥದ್ದು. ಪೊಲೀಸರು ಅದನ್ನು ಬರವಣಿಗೆ ಮಾಡಿಕೊಡ್ತಾರೆ. ಬರವಣಿಗೆ ಮಾಡಿಕೊಟ್ಟ ನಂತರ ಅದನ್ನು ನನಗೆ ಯಾರು ದೂರು ಕೊಡಲಿಕ್ಕೆ ಬಂದಿರ್ತಾನೋ ಅದನ್ನು ಆತನಿಗೆ ಓದಿ ಹೇಳ್ತಾರೆ. ಓದಿ ಹೇಳಿದ ಮೇಲೆ ಅದರ ಒಂದು ಪ್ರತಿಯನ್ನು ಆತನಿಗೆ ಕೊಡ್ತಾರೆ. ನಾನೇ ಮುಖತಃ ಹೋಗುವುದಿಲ್ಲ, ಬರುವಾಗಿ ನಾನೇ ಬರೆದು ಕೊಡ್ತೇನೆ ಅಂತ ಅದಕ್ಕೂ ಅವಕಾಶ ಇದೆ. ನಾನು ಮೌಖಿಕವಾಗಿಯೂ ಸಲ್ಲಿಸಬಹುದು ಅಥವಾ ದೂರರ್ಜಿಯನ್ನು ನಾನೇ ಬರೆದು ಕೂಡ ಪೊಲೀಸ್ ಠಾಣೆಗೆ ನೀಡಬಹುದು. ಸರ್, ಈಗ ಅವನು ಮೊದಲನೇದಾಗಿ FIR ಅನ್ನು ದಾಖಲಿಸುವ ಸಮಯದಲ್ಲಿ, ಅಂದರೆ ದೂರು ನೀಡುವ ಸಮಯದಲ್ಲಿ ಕೆಲವೊಂದು ಪ್ರಮುಖವಾದ ಮಾಹಿತಿಗಳನ್ನು ಬಿಟ್ಟು ಹೋಗಿರ್ತಾನೆ. ತನ್ನ ಮೇಲೆ ಹಲ್ಲೆ ಆಗಿದೆ ಮಾತ್ರ, ಆದರೆ ಹಲ್ಲೆಯ ಸಮಯದಲ್ಲಿ ಅವಾಚ್ಯ ಶಬ್ದಗಳ ನಿಂದನೆಗಳಿರ್ಬೋದು ಅಥವಾ ಇತರೆ ಮಾಹಿತಿಗಳನ್ನು ಆತ ಬಿಟ್ಟು ಹೋಗಿರ್ತಾನೆ. ಈ ಥರ ಇದ್ದಾಗ ಎರಡನೆಯ ಮರು ಹೇಳಿಕೆಗೆ ಅವಕಾಶಗಳು ಇದೆಯಾ ಅಂತೇಳಿ? ಹೌದು, ಮರು ಹೇಳಿಕೆಗೆ ಅವಕಾಶಗಳು ಇದ್ದಾವೆ. ತನಿಖಾಧಿಕಾರಿಗಳ ಮುಂದೆ ಇಂಥ ಕಾರಣಕ್ಕಾಗಿ ಆ ವಿಚಾರಗಳನ್ನು ನಾನು ಹೇಳಿಕೆ ಬಿಟ್ಟು ಹೋಗಿತ್ತು ಅಂತ ತಿಳಿಸಿ ಮತ್ತೆ ಅದನ್ನು ಮರು ಹೇಳಿಕೆಯ ರೂಪದಲ್ಲಿ ಕೊಟ್ಟು ಅದನ್ನು ಮತ್ತೆ ಅವರು ದೋಷಾರೋಪಣಾ ಪಟ್ಟಿ ಸಲ್ಲಿಸುವಾಗ ಅದನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ. ಮರು ಹೇಳಿಕೆಯನ್ನು ನೀಡಲಿಕ್ಕೆ ಅವಕಾಶವನ್ನು SC/ST ಕಾಯ್ದೆ ಎಲ್ಲ ಕಾಯ್ದೆಯಲ್ಲಿರುವಂತೆ ಇದರಲ್ಲಿ ಕೂಡ ಅಂಥ ಅವಕಾಶಗಳು ಇದ್ದಾವೆ. ಹಾಗಾದರೆ ಅಟ್ರಾಸಿಟಿ ಒಂದು ಪ್ರಕರಣಕ್ಕೆ ವ್ಯಾಪ್ತಿಗೆ ಬಂದಾಗ ಅದರ ಪ್ರಕ್ರಿಯೆಗಳು ಹೇಗೆ ಅಂತೇಳಿ, ಅದೊಂದು ಇತ್ಯರ್ಥ ಆಗುವ ತನಕ ಯಾವ ರೀತಿಯಾಗಿ, ಅಂದರೆ ಹಂತವಾಗಿ ಪ್ರಕ್ರಿಯೆಗಳನ್ನು ತಾವು ಹೇಳಬೇಕು ಅಂತೇಳಿ? ಪ್ರಕರಣವನ್ನು ದಾಖಲಾದ ನಂತರ ಪ್ರಕರಣವನ್ನು ನಾವು ಯಾವುದೇ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಬಹುದು. ಅದನ್ನು ದಾಖಲು ಮಾಡುವಾಗ ಯಾವ ವ್ಯಕ್ತಿ ಇರ್ತಾನೋ ಸ್ಟೇಷನ್ ಹೌಸ್ ಆಫೀಸರ್ ಅಂತ ಹೇಳ್ತೇವೆ ನಾವು, ಠಾಣಾಧಿಕಾರಿ ಹತ್ತ ನಾವು ಪ್ರಕರಣವನ್ನು ದಾಖಲಿಸ್ತೇವೆ. ಠಾಣಾಧಿಕಾರಿ ಹತ್ತ ಪ್ರಕರಣವನ್ನು ದಾಖಲಿಸಿದ ನಂತರ ಅದನ್ನು ತನಿಖೆಯನ್ನು ಯಾರು ಮಾಡಬೇಕು ಅನ್ನೋ ನೆಕ್ಸ್ಟ್ ಪ್ರಶ್ನೆ. ಅದನ್ನು ಯಾರು ಮಾಡಬೇಕು ಅಂತ ಹೇಳಿದೆ, ನಾಟ್ ಬಿಲೋ ದಿ ರ್ಯಾಂಕ್ ಆಫ್ DYSP,
SC/ST ಕಾಯ್ದೆ ಹೇಳುವುದಿಲ್ಲ, SC/ST ಕಾಯ್ದೆಯಲ್ಲಿರುವಂಥ ನಿಯಮಾವಳಿ ಹೇಳ್ತದೆ ಏನು ಅಂತ ಹೇಳಿದರೆ ಅದನ್ನು DYSPಯಿಂದ ಕೆಳಗಿನ ಅಧಿಕಾರಿಗಳು ತನಿಖೆಯನ್ನು ಮಾಡಲಿಕ್ಕಿಲ್ಲ ಅಂತ ಹೇಳಿ. ಅದರಿಂದ ತನಿಖೆ ಮತ್ತೆ ಅದು ಠಾಣಾಧಿಕಾರಿಯಿಂದ DYSPಗೆ ಹಸ್ತಾಂತರ ಆಗ್ತದೆ. ಅವರು ತನಿಖೆಯನ್ನು ಮಾಡ್ತಾರೆ. ತನಿಖೆಯನ್ನು ಮಾಡಿದಾದ ಮೇಲೆ ವಿಶೇಷ ನ್ಯಾಯಾಲಯ ಇರ್ತದೆ. ಈ ಅಟ್ರಾಸಿಟಿ ಆ್ಯಕ್ಟನ್ನು ವಿಚಾರಣೆ ಮಾಡಲಿಕ್ಕೆ ಅಂತ ಹೇಳಿ ವಿಶೇಷವಾದ ನ್ಯಾಯಾಲಯ, ಜಿಲ್ಲಾ ನ್ಯಾಯಾಲಯ, ಅದು ವಿಶೇಷ ನ್ಯಾಯಾಲಯದ ದರ್ಜೆಯಲ್ಲಿರ್ತದೆ. ಆ ಜಿಲ್ಲಾ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸ್ತಾರೆ. ಆ ಜಿಲ್ಲಾ ನ್ಯಾಯಾಲಯದಲ್ಲಿ ಒಬ್ಬರು ವಿಶೇಷ ಸರ್ಕಾರಿ ಅಭಿಯೋಜಕರಿರ್ತಾರೆ. ಆ ವಿಶೇಷ ಅಭಿಯೋಜಕರು ಈ ಪ್ರಕರಣವನ್ನು SC/ST ಕಾಯ್ದೆಯಲ್ಲಿ ದಾಖಲಾದ ಪ್ರಕರಣಗಳನ್ನು ದೌರ್ಜನ್ಯಕ್ಕೆ ಯಾರು ಒಳಗಾಗಿರ್ತಾರೋ ಅವರ ಪರವಾಗಿ ಅದನ್ನು ವಾದವನ್ನು ಮಾಡ್ತಾರೆ, ವಿಚಾರಣೆಯನ್ನು ನಡೆಸ್ತಾರೆ. ತದನಂತರ ಅದಕ್ಕೆ ತೀರ್ಪನ್ನು ಬರ್ತದೆ. ಇಲ್ಲಿ ಕಾಲಮಿತಿಯನ್ನು ಇದರಲ್ಲಿ ಆ್ಯಕ್ಟಲ್ಲಿ ಹೇಳುತ್ತದೆ. ಸಾಮಾನ್ಯವಾಗಿ 60 ದಿವಸದೊಳಗೆ ತನಿಖೆಯನ್ನು ಪೂರ್ಣಗೊಳಿಸಬೇಕು ಅಂತ ಹೇಳುತ್ತದೆ. ಅದೇ ರೀತಿ 2 ತಿಂಗಳ ಒಳಗೆ ವಿಚಾರಣೆಯನ್ನು ಮುಗಿಸಬೇಕು ಅಂತ ಕಾಯ್ದೆ ಹೇಳ್ತದೆ. ಆದರೆ ಸಾಮಾನ್ಯ ಪರಿಸ್ಥಿತಿಯಲ್ಲಿ ಅದು ಸಾಧ್ಯ ಆಗ್ತಾ ಇಲ್ಲ. ಈಗ ಪ್ರಸ್ತುತವಾಗಿ ವಸ್ತುಸ್ಥಿತಿಯನ್ನು ನೋಡು ಅಂತ ಹೇಳಿ ಅದು ಸಾಧ್ಯವಾಗ್ತಾ ಇಲ್ಲ. ಕಾಯ್ದೆ ಹೇಳ್ತದೆ ಇಷ್ಟು ದಿವಸದೊಳಗೆ ಮಾಡಬೇಕು ಅನ್ನೋದನ್ನು ಹೇಳುತ್ತದೆ. ಬೇರೆ ಬೇರೆ ಹಂತದಲ್ಲಿ ಪ್ರಕರಣ ಆಗುವಾಗ ಅವರಿಗೆ ಪರಿಹಾರವನ್ನು ಸಹ ಆ ಹಂತವಾಗಿ ಕೊಡ್ತಾರೆ. ಯಾರು ದೌರ್ಜನ್ಯಕ್ಕೆ ಒಳಗಾಗಿರ್ತಾರೋ ಅವರಿಗೆ ಪರಿಹಾರವನ್ನು ಕೂಡ ಈ ಹಂತ ಇತ್ತು. ಅಂದರೆ ಒಂದು ದೂರು ದಾಖಲಾದಾಗ ಸ್ವಲ್ಪ ಹಣವನ್ನು ಕೊಡ್ತಾರೆ. ಅದಾದಮೇಲೆ ದೋಷಾರೋಪಣಾ ಪಟ್ಟಿ ಸಲ್ಲಿಸುವಾಗ ಇನ್ನೂ ಸ್ವಲ್ಪ ಹಣವನ್ನು ಕೊಡ್ತಾರೆ. ಮತ್ತು ತನಿಖೆಯನ್ನು ಪೂರ್ಣಗೊಂಡು ವಿಚಾರಣೆ ಎಲ್ಲ ಪೂರ್ಣಗೊಂಡು ಆರೋಪಿಗೆ ಶಿಕ್ಷೆ ಅಂತ ಹೇಳಿದರೆ ಅಲ್ಲಿ ಸ್ವಲ್ಪ ಹಣವನ್ನು ಕೊಡುವಂಥ ಇನ್ಸ್ಟಾಲ್ಮೆಂಟ್ ಬೇಸಲ್ಲಿ ಅವರಿಗೆ ಪರಿಹಾರವನ್ನು ಕೂಡ ಕೊಡ್ತಾರೆ. ಸೊ ಈ ಹಂತ ಏನಿದಾವೋ ಅದು ಪರಿಹಾರಕ್ಕೂ ಕೂಡ ಅದೇ ಹಂತವಾಗಿ ಕೊಡುವಂಥದ್ದು. ಸರ್, ನೀವೀಗ ಹೇಳಿದ ಹಾಗೆ ಅಟ್ರಾಸಿಟಿ ಕಾಯ್ದೆಯಲ್ಲಿ ನೊಂದಂತಹ ವ್ಯಕ್ತಿಗೆ ಅಥವಾ ದೌರ್ಜನ್ಯಕ್ಕೆ ಒಳಪಟ್ಟಂಥ ವ್ಯಕ್ತಿಗಳಿಗೆ ಹಂತ ಹಂತವಾಗಿ ಪರಿಹಾರ ನೀಡುವಂಥ ಕ್ರಮಗಳಿದೆ ಅಂತ ಹೇಳಿ. ಈ ಪರಿಹಾರ ನೀಡುವಂಥದ್ದು ಅಟ್ರಾಸಿಟಿಯ ಎಲ್ಲ ಪ್ರಕರಣಗಳಿಗೂ ಕೂಡ ಬರ್ತದೆ ಅಥವಾ ಕೆಲವೊಂದು ಪ್ರಮುಖವಾದ ವಿಚಾರಗಳಿಗೆ ಮಾತ್ರ ಇದು ಪರಿಹಾರ ಬರ್ತದೆ ಅಂತೇಳಿ? ಈ SC/ST ಕಾಯ್ದೆಯ ನಿಯಮಾವಳಿ 12 ಹೇಳ್ತದೆ ಯಾವ್ಯಾವ ಪ್ರಕರಣಕ್ಕೆ ಪರಿಹಾರಕ್ಕೆ ಅರ್ಹರು ಅಂಥೇಳಿ. ಅದರಲ್ಲಿ ಅದು ಇಷ್ಟು ಅಂತೆಲ್ಲ ತುಂಬ ಎಕ್ಸಾಸ್ಟಿವ್, ತುಂಬ ಕೆಟಗರಿಗಳಿದ್ದಾವೆ. ಯಾವ ಸಮಯದಲ್ಲಿ ಎಷ್ಟು ಹಣವನ್ನು ಕೊಡಬೇಕು ಅಂದರೆ ಪರಿಹಾರದ ಮೊತ್ತ 60,000ದಿಂದ 8,25,000ವರೆಗೆ ಹೋಗ್ತದೆ. ಯಾವ ದೌರ್ಜನ್ಯಕ್ಕೆ ಎಷ್ಟು ಪರಿಹಾರ ಅನ್ನೋದನ್ನು ಕೂಡ ಈ ನಿಯಮಾವಳಿಯಲ್ಲಿ ಹೇಳಲಾಗಿದೆ. ಅದು ಯಾವುದೇ ವ್ಯಕ್ತಿ ತೀರ್ಮಾನ ಮಾಡುವಂಥದ್ದಲ್ಲ. ಕಾಯ್ದೆಯಲ್ಲಿರುವಂಥ ನಿಯಮಾವಳಿ ಹೇಳ್ತಾರೆ ಇಂಥ ದೌರ್ಜನ್ಯಕ್ಕೆ ಇಷ್ಟು ಮೊತ್ತ ಅನ್ನುವಂಥದ್ದು. ಆ ಮೊತ್ತವನ್ನು ಹೇಗೆ ಡಿಸ್ಬರ್ಸ್ ಮಾಡಬೇಕು ಅನ್ನೋದನ್ನು ಸಹ ಅದೇ ನಿಯಮಾವಳಿ ಹೇಳ್ತದೆ. ಕೆಲವುದಲ್ಲಿ ಮೊದಲನೇ ಬಾರಿ 40% ಆಫ್ ದಿ ಫೈನ್ ಅಮೌಂಟ್, ಮತ್ತು 10%, ಮತ್ತು 50%. ಹೀಗೆ ಆ ಒಂದೊಂದು ಪ್ರಕರಣಕ್ಕೆ, ಒಂದೊಂದು ದೌರ್ಜನ್ಯಕ್ಕೆ ಒಂದೊಂದು ರೀತಿಯಾದಂಥ ಕಾನೂನು. ಅದು ಎಲ್ಲದಕ್ಕೂ ಒಂದೇ ರೀತಿಯಾದಂಥ ರೂಪುರೇಷೆ ಅನ್ನುವಂಥದ್ದಿಲ್ಲ. ಅದು ಪ್ರಕರಣಕ್ಕೆ ಸಂಬಂಧಪಟ್ಟಂಥದ್ದು ಆಗಿರ್ತದೆ. ಸರ್, ಈಗ ಅಟ್ರಾಸಿಟಿ ಕಾಯ್ದೆಯಲ್ಲಿ ನೀವೀಗ ಹೇಳಿದ ಹಾಗೆ ಎಷ್ಟು ಬಾರಿ ಪ್ರಕರಣಗಳನ್ನು ದಾಖಲಿಸಬಹುದು ಅಂತೇಳಿ ಅದಕ್ಕೆ ಮಿತಿ ಇಲ್ಲ. ಒಬ್ಬ ವ್ಯಕ್ತಿ ಇಷ್ಟೇ ಬಾರಿ ಪ್ರಕರಣವನ್ನು ದಾಖಲಿಸಬೇಕು ಅನ್ನುವಂಥ ಮಿತಿ ಇಲ್ಲ. ಎಷ್ಟು ಬಾರಿ ಆತ ದೌರ್ಜನ್ಯಕ್ಕೊಳಗಾದರೂ ಕೂಡ ಅಷ್ಟು ಬಾರಿ ಸಹ ದೂರನ್ನು ದಾಖಲಿಸಲಿಕ್ಕೆ ಅವಕಾಶಗಳಿದ್ದಾವೆ. ಯಾವುದೇ ಈ SC/ST ಕಾಯ್ದೆ ಅಂತಲ್ಲ, ಯಾವುದೇ ಕಾಯ್ದೆಯಲ್ಲಿಯೂ ಸಹ ದೂರನ್ನು ದಾಖಲಿಸಲಿಕ್ಕೆ ಮಿತಿ ಇಲ್ಲ. ಆದರೆ ಒಂದಕ್ಕಿಂತ ಹೆಚ್ಚು ಬಾರಿ ಅಪರಾಧ ಮಾಡಿದವನಿಗೆ ಮಾತ್ರ ಶಿಕ್ಷೆಯನ್ನು ಹಾಕ್ತದೆ. ಒಬ್ಬ ವ್ಯಕ್ತಿ ಒಂದು ಸಾರಿ ಅಪರಾಧವನ್ನು ಮಾಡಿ ಮತ್ತೆ ಪುನಃ ಆತ ಇನ್ನೊಂದು ಸಾರಿ ಅಪರಾಧ ಮಾಡಿದರೆ ಆತನಿಗೆ ಹೆಚ್ಚಿನ ಶಿಕ್ಷೆಯನ್ನು ನೀಡ್ತದೆ. ಹೊರತಾಗಿ ದೂರುದಾರನಿಗೆ ಅಂತ ಯಾವುದೇ ಮಿತಿಗಳಿಲ್ಲ. ಈಗ ಈ ಪೊಲೀಸ್ ಠಾಣೆಗಳಲ್ಲಿ ಈ ಪ್ರಕರಣಗಳನ್ನು ದಾಖಲಿಸುವಂಥ ಸಮಯದಲ್ಲಿ ಅಟ್ರಾಸಿಟಿಗೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಅಧಿಕಾರಿಗಳು ಯಾವೆಲ್ಲ ಅಂಶಗಳನ್ನು ಪರಿಗಣಿಸ್ತಾರೆ ಅಂತೇಳಿ, ಅಂದರೆ ನೇರವಾಗಿ ಈ ಅಟ್ರಾಸಿಟಿಯನ್ನು ತಕ್ಷಣವಾಗಿ ಕೇಸುಗಳನ್ನು ತೆಗೆದುಕೊಳ್ಬೇಕಂತೇಳಿ ನಿಯಮ ಇದ್ದರೂ ಕೂಡ ಅಟ್ರಾಸಿಟಿ ಕಾಯ್ದೆ ಅಂತ ಹೇಳೋದು ಬಹಳ ಶಕ್ತಿಯುತವಾದಂಥ ಒಂದು ಕಾಯ್ದೆ. ಈ ಪ್ರಕ್ರಿಯೆಗಳು ಬಹಳ ದೀರ್ಘವಾಗಿ ಇದನ್ನು ನಡೆಯುವಂಥದ್ದು. ಜೊತೆಗೆ ಇದರ ಪ್ರಕ್ರಿಯೆಗಳು ಬೇರೆ ಕೇಸುಗಳ ಥರ ಅಲ್ಲ. ಹಾಗಾಗಿ ಪೊಲೀಸ್ ಠಾಣೆಗಳಲ್ಲಿ ಈ ಪ್ರಕರಣಗಳನ್ನು ದಾಖಲಿಸುವಂಥ ಸಮಯದಲ್ಲಿ ಯಾವೆಲ್ಲ ಅಂಶಗಳನ್ನು ಅಧಿಕಾರಿಗಳು ಪರಿಗಣಿಸ್ತಾರೆ ಅಂತೇಳಿ? ಮೊದಲನೇದಾಗಿ ಅವರು ಪರಿಗಣಿಸುವಂಥದ್ದು ದೂರುದಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡವನಿಗೆ ಸೇರಿದವನ ಅಂತ ನೋಡ್ತಾರೆ. ಅದಕ್ಕಾಗಿ ತಹಶೀಲ್ದಾರ್ ಆತನ ಜಾತಿಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಪಡೀತಾರೆ ಮತ್ತು ಅದನ್ನು ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ. ಅದಾದ ನಂತರ ಎಲ್ಲಿ ಆರೋಪ ಆಗಿತ್ತು ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಮಹಾಜರನ್ನು ಮಾಡುವಂಥದ್ದು, ಮತ್ತು ಯಾವೆಲ್ಲ ದೌರ್ಜನ್ಯಕ್ಕೆ ಒಳಗಾದಂಥ ವ್ಯಕ್ತಿ ಒಂದು ವೇಳೆ ಯಾವುದೋ ಒಂದು ವಸ್ತುವಿಂದ ಹಲ್ಲೆ ಮಾಡಿದ ಆ ವಸ್ತುವನ್ನು ರಿಕವರಿ ಮಾಡುವಂಥದ್ದು ಮತ್ತು ಅದನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವಂಥದ್ದು. ಈ ರೀತಿಯಾಗಿ ಪೊಲೀಸರು ಏನೇನು ಉಳಿದ ಪ್ರಕರಣಗಳಿಗೆ ಹೇಗೆ ಆರೋಪಿತನನ್ನು ಶಿಕ್ಷಾರ್ಹ ಅಪರಾಧಿ ಅಂತ ಹೇಳಿ ನಿರೂಪಣೆಗೆ ಯಾವ್ಯಾವ ಅಂಶಗಳು ಬೇಕಾಗ್ತವೋ ಅದನ್ನು ಈ ಪ್ರಕರಣದಲ್ಲೂ ಸಹ ಮಾಡ್ತಾರೆ. ನೀವು ಹೇಳಿರುವಂಥ ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ ಇದು ಸೀರಿಯಸ್ನೆಸ್ ಜಾಸ್ತಿ ಇದೆ ಅಂತ ಹೇಳಿದ ಮಾತಕ್ಕೆ ಹೌದು, ಸೀರಿಯಸ್ನೆಸ್ ಜಾಸ್ತಿ ಇದೆ. ಆ ಕಾರಣಕ್ಕಾಗಿ ಇದರಲ್ಲಿ ಉನ್ನತ ಅಧಿಕಾರಿಯನ್ನು ತನಿಖಾಧಿಕಾರಿಯಾಗಿ ನೇಮಿಸಿರುವಂಥದ್ದು. ಅಂದರೆ ತನಿಖೆಯಲ್ಲಿ ಯಾವುದೇ ಲೋಪ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ. ಮತ್ತು
ಆ ಉನ್ನತ ಅಧಿಕಾರಿ ಆತನಿಗೆ ಎಕ್ಸ್ಪೀರಿಯನ್ಸ್ ಇದ್ದವನು ಆಗಬೇಕು ಅಂತಲೂ ಕಾಯ್ದೆ ಹೇಳುತ್ತೆ. ಆತನಿಗೆ ಕಾನೂನಿನ ತಿಳುವಳಿಕೆ ಇರಬೇಕು ಅನ್ನೋ ಕಾರಣಕ್ಕಾಗಿ ಆ ಮೂಲಕ, ಯಾಕೆಂತ ಹೇಳಿದ್ರೆ ನಾಳೆ ಒಂದು ಅಪರಾಧವನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ ಮೇಲೆ ಅದು ಶಿಕ್ಷೆಯಾಗಿ ಮಾರ್ಪಾಡಾಗಬೇಕು ಅಂತ ಹೇಳಿದ್ರೆ ಅಲ್ಲಿ ತನಿಖೆಯಲ್ಲಿ ಯಾವುದೇ ಲೋಪದೋಷಗಳು ಇರಬಾರ್ದು. ಆದ್ದರಿಂದ ಉನ್ನತ ಅಧಿಕಾರಿಯನ್ನು ನೇಮಿಸಿಕೊಂಡು ಆತನ ಮೂಲಕ ತನಿಖೆಯನ್ನು ನಡೆಸಿ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿ ಮತ್ತು ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಆ ದೋಷಾರೋಪಣಾ ಪಟ್ಟಿಯ ಜೊತೆಗೆ ಸಲ್ಲಿಸಿರುವಂಥದ್ದು, ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ತಾರೆ. ಸರ್, ಈಗ ಹೇಳಿದಾಗೆ ಈ ಅಟ್ರಾಸಿಟಿಯನ್ನು ಇತ್ಯರ್ಥಗೊಳ್ಳುವಂತಹ ಪ್ರಕ್ರಿಯೆಗಳಿದೆ. ಈಗ ದೂರುದಾರ ದೌರ್ಜನ್ಯಕ್ಕೆ ಒಳಪಟ್ಟಂಥ ವ್ಯಕ್ತಿಗೆ ಈ ಪ್ರಕರಣಗಳು ಇತ್ಯರ್ಥ ಆಗಿದೆ ಅಥವಾ ಈ ಪ್ರಕರಣಗಳು ಈ ಹಂತಕ್ಕೆ ಬಂದು ನಿಂತ್ಕೊಂಡಿದೆ. ಬಹುಶಃ ಸಾಮಾನ್ಯ ವ್ಯಕ್ತಿಗೆ ಈ ವಿಚಾರಗಳು ಗೊತ್ತಿರುವುದಿಲ್ಲ. ಈ ಕೇಸ್ ಏನಾಗಿದೆ, ಪರಿಹಾರ ಆಗಿದೆ, ಸೊ ಅಂದರೆ ಈ ಪ್ರಕರಣಗಳು ಇತ್ಯರ್ಥ ಆಗಿದೆ, ನಿನಗೆ ಯಾರು ವ್ಯಕ್ತಿ ಹಲ್ಲೆ ಮಾಡಿದ್ದನೋ ಅಥವಾ ನಿಂದಿಸಿದ್ದನೋ ಆ ವ್ಯಕ್ತಿಗೆ ಶಿಕ್ಷೆ ಆಗಿದೆ, ಅಂದರೆ ಈ ವಿಚಾರಗಳು ಆ ವ್ಯಕ್ತಿಗೆ ಹೇಗೆ ಗೊತ್ತಾಗ್ತದೆ ಅಂತೇಳಿ ಕಾಯ್ದೆಯಲ್ಲಿ ಪ್ರತಿ ಹಂತದಲ್ಲೂ ಕೂಡ ಆತನಿಗೆ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳುತ್ತೆ. ಆತ ಒಂದು ವೇಳೆ ಪ್ರಕರಣ ದಾಖಲಾದ ತಕ್ಷಣ ಆರೋಪಿತನನ್ನು ಬಂಧಿಸಿದರೆ ನ್ಯಾಯಾಲಯಕ್ಕಾಗ ಜಾಮೀನು ಅರ್ಜಿಯನ್ನು ಸಲ್ಲಿಸ್ತಾನೆ. ಆ ಸಂದರ್ಭದಲ್ಲಿ ಯಾರು ನೊಂದವನಿರ್ತಾನೋ ಆತನಿಗೆ ನೋಟಿಸನ್ನು ಕೋರ್ಟ್ ಮುಖಾಂತರ ನೀಡಲಾಗ್ತದೆ. ನೋಡು, ನೀನು ಯಾರ ಮೇಲೆ ಆಪಾದನೆಯನ್ನು ಮಾಡಿದ್ಯೋ ಆತ ನ್ಯಾಯಾಲಯದಲ್ಲಿ ಜಾಮೀನನ್ನು ಕೇಳ್ತಾ ಇದ್ದಾನೆ, ಏನನ್ನು ನೀನು ಹೇಳ್ತಿ ಈ ಬಗ್ಗೆ ಅಂತ ಹೇಳಿ. ಅದಾದ ನಂತರ ಆತನಿಗೆ ಪ್ರತಿ ಸಾಕ್ಷಿ ಆಗುವಾಗ ಸಹ ಆತನಿಗೆ ಕೋರ್ಟಿಗೆ ಬರಲಿಕ್ಕೆ ಹಣವನ್ನು ಸಹ ಕೊಡ್ತದೆ. ಸಾಕ್ಷಿ ಮತ್ತು ಆತನಿಗೆ ಮಾತ್ರ ಅಲ್ಲ, ಆತನ ಜೊತೆಗೆ ಇನ್ನೊಬ್ಬ ಯಾರಾದರೂ ಕರ್ಕೊಂಡು ಬಂದರೆ ಆತನಿಗೆ ಕೂಡ ಹಣವನ್ನು TAD ಅಂತ ಹೇಳ್ತಾ ಅದನ್ನು ಕೊಡ್ತದೆ. ಮತ್ತು ಪ್ರತಿ ಹಂತದಲ್ಲೂ ಕೂಡ ಆತನಿಗೆ ರೆಪ್ರೆಸೆಂಟ್ ಮಾಡುವಂಥ ಅಧಿಕಾರವನ್ನು ಕೊಡ್ತದೆ. ಆತ ತನ್ನ ವಾದವನ್ನು ಬರೆದು ಕೂಡ ಹಾಕಬಹುದು. ಏನು ವಿಶೇಷ ಸರ್ಕಾರಿ ಅಭಿಯೋಜಕರು ಇರ್ತಾರೋ ಅವರ ಜೊತೆಗೆ ತಾನಾಗಿ ಕೂಡ ಬರೆದು ಹಾಕ್ಬೋದು ಅಂತ ಎಲ್ಲ ಪ್ರತಿ ಹಂತದಲ್ಲೂ ಕೂಡ ಆತನಿಗೆ ಮಾಹಿತಿ ಏನಾಗ್ತಾ ಇದೆ ಅನ್ನೋದನ್ನು ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಕಾಯ್ದೆ ಹೇಳುತ್ತದೆ. ವಿಶೇಷ ಸರ್ಕಾರಿ ಅಭಿಯೋಜಕರು ಏನಿರ್ತಾರೆ ಅವರು ತಮ್ಮ ಏನು ಪ್ರತಿರೋಧವನ್ನು ವ್ಯಕ್ತಪಡಿಸುವುದಲ್ಲದೆ ನೊಂದ ವ್ಯಕ್ತಿಗೂ ಕೂಡ ಪ್ರತಿರೋಧವನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶವನ್ನು ನ್ಯಾಯಾಲಯವೇ ಕಲ್ಪಿಸಿಕೊಡ್ತದೆ. ಪ್ರತಿ ಹಂತದಲ್ಲೂ ಕೂಡ ಆತನಿಗೆ ನೋಟಿಸನ್ನು ಜಾರಿ ಮಾಡಿ ಪ್ರಕರಣದಲ್ಲಿ ಏನೇನಾಗ್ತಾ ಇದೆ ಹೇಳಿದಾಗಲೇ ಜಾಮೀನು ಅರ್ಜಿ ಸಲ್ಲಿಸುವಾಗಿರ್ಬೋದು ಅಥವಾ ನನ್ನನ್ನು ಪ್ರಕರಣದಿಂದ ಡಿಸ್ಚಾರ್ಜ್ ಮಾಡಬೇಕು ಅಂತ ಒಂದು ವೇಳೆ ಅರ್ಜಿಯನ್ನು ಹಾಕಿದೆ ಆ ಸಂದರ್ಭದಲ್ಲಿ ಕೂಡ ಒಂದು ವೇಳೆ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ನನ್ನ ಮೇಲಿರುವಂಥ ಕೇಸನ್ನು ಕ್ವ್ಯಾಶ್ ಮಾಡಬೇಕು ಅಂತ ಹೇಳಿದ ಆ ಸಂದರ್ಭದಲ್ಲಿ ಕೂಡ ಪ್ರತಿ ಹಂತದಲ್ಲೂ ಕೂಡ ಆತನಿಗೆ ನೋಟಿಸ್ ಬರ್ತದೆ. ನೋಟಿಸ್ ಬಂದ ತಕ್ಷಣ ನ್ಯಾಯಾಲಯಕ್ಕೆ ಹೋಗ್ಬೋದು. ನ್ಯಾಯಾಲಯಕ್ಕೆ ಹೋಗುವಂಥ ಖರ್ಚನ್ನು ಕೂಡ ಕಾಯ್ದೆಯಲ್ಲಿ ಸರ್ಕಾರದ ವತಿಯಿಂದ ಕೊಡಲಾಗ್ತದೆ ಮತ್ತು ಅಲ್ಲಿ ಏನಾಗ್ತದೆ ಅನ್ನೋದನ್ನು ಗಮನಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗ್ತದೆ. ಸರ್, ಈಗ ಅಟ್ರಾಸಿಟಿ ಕಾಯ್ದೆಯಲ್ಲಿ ಈಗ ಏನು ಪ್ರಕರಣಗಳು ದಾಖಲಾದ ನಂತರ ಈ ನೊಂದಂಥ ವ್ಯಕ್ತಿ ಅಥವಾ ದೌರ್ಜನ್ಯಕ್ಕೆ ಒಳಪಟ್ಟಂಥ ವ್ಯಕ್ತಿಗೆ ವಿಶೇಷವಾದಂಥ ಸರ್ಕಾರಿ ಅಭಿಯೋಜಕರನ್ನು ನ್ಯಾಯಾಲಯ ಒದಗಿಸಿ ಕೊಡ್ತದೆ. ಅದರ ಜೊತೆಗೆ ಆ ದೌರ್ಜನ್ಯಕ್ಕೆ ಒಳಪಟ್ಟ ವ್ಯಕ್ತಿ ನನಗೆ ಖಾಸಗಿ ಒಬ್ಬರು ವಕೀಲರು ಕೂಡ ನನಗೆ ಬೇಕಾಗಿದೆ, ನನಗಂದರೆ ಮಾಹಿತಿಗಳ ಕೊರತೆಗಾಗಿ ಅಥವಾ ನನಗೆ ಯಾವ ರೀತಿಯಾಗಿ ಮುಂದೆ ಸಾಗಬೇಕು ಅಂತೇಳಿ, ಅಂದರೆ ಸರ್ಕಾರಿ ಅಭಿಯೋಜಕರನ್ನು ಪದೇ ಪದೇ ನನಗೆ ಭೇಟಿ ಆಗಲಿಕ್ಕೆ ಆಗುವುದಿಲ್ಲ, ನನಗೆ ಖಾಸಗಿ ಒಬ್ಬರು ವಕೀಲರು ಬೇಕು ಅಂತ ಹೇಳಿದಾಗ ಈ ಸಮಯದಲ್ಲಿ ಇದಕ್ಕೆ ಅವಕಾಶಗಳಿದೆಯಾ? ಜೊತೆಗೆ ಪ್ರಕರಣಗಳನ್ನು ವಾದ ಮಾಡುವ ಸಮಯದಲ್ಲಿ ಈ ಇಬ್ಬರಲ್ಲಿ ಯಾರು ವಾದಗಳನ್ನು ಮಾಡ್ತಾರೆ ಅಂತೇಳಿ ನೀವು ಹೇಳಿದಾಗೆ, ಮೊದಲನೇದಾಗಿ ಈ ನೊಂದ ವ್ಯಕ್ತಿಯನ್ನು ಪ್ರತಿನಿಧಿಸುವಂಥ ವಿಶೇಷ ಸರ್ಕಾರಿ ಅಭಿಯೋಜಕರು ಕನಿಷ್ಠ 7 ವರ್ಷ ಅಭಿಯೋಜನೆಯ ಪ್ರಾಕ್ಟೀಸ್ ಮಾಡಿದಂಥ ವಕೀಲರಾಗಿರ್ತಾರೆ. ಅವರು ಸೀನಿಯರ್ ವಕೀಲರಾಗಿರ್ತಾರೆ. ಸೊ ಆ 7 ವರ್ಷ ಪ್ರಾಕ್ಟೀಸ್ ಮಾಡಿದವರು ಸಾಕಾಗುವುದಿಲ್ಲ, ನನಗೆ ಇನ್ನೊಬ್ಬ ಖಾಸಗಿ ವಕೀಲರು ಬೇಕು ಅಂತ ಹೇಳಿದ್ರೆ ಅದಕ್ಕೆ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ಅಂಥ ಅವಕಾಶವನ್ನು ಪಡಿಬೋದು. ಆದರೆ ಅವರಿಗೆ ಅವರದೇ ಆದಂಥ ಇತಿಮಿತಿಗಳಿರ್ತವೆ. ವಾದವನ್ನು ಮಾಡುವಂಥದ್ದು, ಸಾಕ್ಷಿದಾರಗಳನ್ನು ವಿಚಾರಣೆ ಮಾಡುವಂಥದ್ದು, ಇದು ಯಾವುದೇ ಅವಕಾಶಗಳು ಅವರಿಗೆ ಇರುವುದಿಲ್ಲ. ಇವೆಲ್ಲವನ್ನು ಕೂಡ ಸರ್ಕಾರಿ ಅಭಿಯೋಜಕರೇ ಮಾಡ್ತಾರೆ. ಈ ಖಾಸಗಿ ವಕೀಲರ ಕೆಲಸ ಎಷ್ಟಕ್ಕೆ ಸೀಮಿತವಾಗಿದೆ ಅಂತ ಹೇಳಿದ್ರೆ ಸರ್ಕಾರಿ ಅಭಿಯೋಜಕರಿಗೆ ನಾನು ಸಹಾಯವನ್ನು ಮಾಡ್ಬೋದು, ಅವರಿಗೆ ಅಸಿಸ್ಟ್ ಮಾಡುವಂಥದ್ದು. ಅದಲ್ಲದೆ ಹೆಚ್ಚಂತ ಹೇಳಿದ್ರೆ ನಾನೇನು ನನ್ನ ವಾದ ಇದೆಯೋ ಅದನ್ನು ಬರೆದು ನ್ಯಾಯಾಲಯಕ್ಕೆ ಸಲ್ಲಿಸ್ಬೋದು. ನಾನು ಮೌಖಿಕವಾಗಿ ವಾದ ಮಾಡಲಿಕ್ಕೆ ಅವಕಾಶಗಳು ಇರುವುದಿಲ್ಲ ಖಾಸಗಿ ವಕೀಲರಿಗೆ, ಬರೆದು ಹಾಕಲಿಕ್ಕುವಷ್ಟು ಅವಕಾಶಗಳು ಇರ್ತವೆ. ಹಾಗಾಗಿ ಖಾಸಗಿ ವಕೀಲ ನೇಮಕ ಮಾಡಿಕೊಳ್ಳಿಕ್ಕೆ ಯಾವುದೇ ತಡೆ ಇಲ್ಲ. ಆದರೆ ಅವರ ಕಾರ್ಯಪ್ರವೃತ್ತಿಗೆ ಇತಿಮಿತಿಗಳನ್ನು ಕಾಯ್ದೆಯಲ್ಲಿ ಇದೆ. ಕಾಯ್ದೆಯಲ್ಲಿ ಅಂತಲ್ಲ, ಅದು ನಮ್ಮ ದಂಡ ಸಂಹಿತೆಯಲ್ಲಿ ಇರುವಂಥದ್ದು. ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಅವರ ಕಾರ್ಯವನ್ನು ನಿರ್ವಹಿಸ್ಬೋದು. ಈಗ ಒಂದು ವೇಳೆ ಖಾಸಗಿ ವಕೀಲರನ್ನು ಆತ ನೇಮಿಸಿಕೊಂಡ್ರೆ ಅವರ ಖರ್ಚು ವೆಚ್ಚಗಳನ್ನು ಯಾರು ನೋಡ್ಕೊಳ್ಬೇಕು ಅಂತೇಳಿ ಅದು ಅಂಥ ವ್ಯಕ್ತಿಯ ನೋಡ್ಕೊಳ್ಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಅವರಿಗಾಗಿ ವಿಶೇಷ ಸರ್ಕಾರಿ ಅಭಿಯೋಜಕರನ್ನು ಸರ್ಕಾರ ನೇಮಕ ಮಾಡಿಕೊಂಡಿರುವುದರಿಂದ ಖಾಸಗಿ ವಕೀಲರ ಖರ್ಚನ್ನು ಆ ವ್ಯಕ್ತಿಯ ನೋಡಿಕೊಳ್ಳಬೇಕಾಗಿ ಬರ್ತದೆ. ಸರ್ಕಾರದಿಂದ ಅದಕ್ಕೆ ಪರಿಹಾರವಾಗಿ ಕೊಡಲಿಕ್ಕೆ ಹಣವನ್ನು ಕೊಡುವುದಿಲ್ಲ. ಸರ್, ಅಂದರೆ ಸಾಮಾಜಿಕವಾಗಿ ಒಂದು ವಿಚಾರ ಬರುವಂಥದ್ದು ಅಂತ ಹೇಳಿದರೆ ಗಾಂಧೀಜಿ ಕೂಡ ಒಂದು ಪದವನ್ನು ಬಳಸಿದರು. ಆದರೆ ಎಲ್ಲೊಂದು ಕಡೆ ಅದೇ ಪದಗಳನ್ನು ಉಪಯೋಗಿಸಿಕೊಂಡು ಜಾತಿ ನಿಂದನೆ ಅಂತೇಳಿ ಬರ್ತಾ ಇದೆ. ನಿಜವಾಗಿಯೂ ಕೂಡ ನಮ್ಮ ಸಂವಿಧಾನದಲ್ಲಿರ್ಬೋದು ಅಥವಾ ಕೆಲವೊಂದು ವಿಚಾರಗಳು ಬಂದಾಗ ತುಂಬ ಸೂಕ್ಷ್ಮವಾದಂತಹ ಮಾತುಗಳು.
ಹಿಂದಿನ ಕಾಲದಲ್ಲಿ ಗಾಂಧೀಜಿಯವರು ಆ ಹೆಸರನ್ನು ದೇವರ ಮಕ್ಕಳು ಎನ್ನುವಂಥ ಇದರಲ್ಲಿ ಕೊಟ್ಟಿರುವಂಥದ್ದು. ಇದು ಅಸ್ಪೃಶ್ಯ ಜಾತಿ ನಿಂದನೆ ಎನ್ನುವಂಥ ಪದಕ್ಕೆ ಒಳಪಡ್ತದ ಅಂತೇಳಿ. ಜಾತಿ ನಿಂದನೆ ಕಾಯ್ದೆ ಅಡಿಯಲ್ಲಿ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ದೌರ್ಜನ್ಯ ತಡೆ ಕಾಯ್ದೆಯಲ್ಲಿ ಯಾವ ಪದ ಜಾತಿ ನಿಂದನೆ ಆಗ್ತದೆ ಅನ್ನೋ ಬಗ್ಗೆ ಹೇಳುವುದಿಲ್ಲ. ಜಾತಿ ನಿಂದನೆಯನ್ನು ಮಾಡಬಾರದು ಅಂತ ಹೇಳುತ್ತದೆ. ಇಲ್ಲಿ ಅತ್ಯಂತ ಹೆಚ್ಚು ಕೇಸುಗಳ ದಾಖಲಾಗುವುದು ಈ ಕಾಯ್ದೆಯಲ್ಲಿ ಹಲವಾರು ಶಿಕ್ಷಾರ್ಹ ಅಪರಾಧಗಳಿದ್ದರೂ ಕೂಡ ಹೆಚ್ಚಿನ ಪ್ರಕರಣಗಳು ಈ ಜಾತಿ ನಿಂದನೆ ಅನ್ನೋದನ್ನೇ ಮೂಲವಾಗಿರುವಂಥದ್ದು. ಅಂದರೆ ನನ್ನ ಜಾತಿಯನ್ನು ಹೇಳಿ ನಿಂದನೆ ಮಾಡಿದ ಅನ್ನುವಂಥದ್ದೇ ಅತಿ ಹೆಚ್ಚಿನ ಪ್ರಕರಣಗಳು. ಅಂದರೆ ನಾನು ಹೇಳಿದಾಗಲೇ ಈಗ ಓಟ್ ಹಾಕದೇ ಇರುವಂಥದ್ದು ಇರ್ಬೋದು, ಓಟ್ ಹಾಕಲಿಕ್ಕೆ ಅವಕಾಶ ಕೊಡದೇ ಇರುವಂತಿರ್ಬೋದು, ಅಥವಾ ಆಸ್ತಿಯನ್ನು ಕಬಳಿಸುವಂಥದ್ದು, ಈ ಥರ ಎಲ್ಲ ಅಪರಾಧಗಳಿದ್ದರೂ ಕೂಡ ಹೆಚ್ಚಾಗಿ ನ್ಯಾಯಾಲಯಕ್ಕೆ ಬರುವಂಥ ಪ್ರಕರಣಗಳು ಈ ಜಾತಿ ನಿಂದನೆ. ಮೊದಲನೇದಾಗಿ ಜಾತಿ ನಿಂದನೆಯನ್ನು ಯಾವ ರೀತಿ ಈ ಕಾಯ್ದೆಯಲ್ಲಿ ಶಿಕ್ಷಾರ್ಹ ಅಪರಾಧ ಹೇಳಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಆತನ ಜಾತಿ ಹೇಳಿ ನಿಂದನೆ ಮಾಡಿದ ಅನ್ನೋ ತಕ್ಷಣಕ್ಕೆ ಅದು ಅಪರಾಧ ಆಗೋದಿಲ್ಲ. ಯಾವಾಗ ಅದು ಅಪರಾಧ ಆಗ್ತದೆ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬನ ನಿಂದನೆ ಮಾಡುವಾಗ ಇನ್ನೊಬ್ಬ ವ್ಯಕ್ತಿ ಅದನ್ನು ನೋಡಿದರೆ, ಅಂದರೆ ಆ್ಯಕ್ಟಲ್ಲಿ ಒಂದು ವರ್ಡ್ ಇದೆ, ಇಟ್ ಶುಡ್ ಬಿ ಅ ಪಬ್ಲಿಕ್ ವ್ಯೂ. ಅಂದರೆ ಸಮಾಜದ ಮುಂದೆ ಆತನಿಗೆ ಆ ಜಾತಿ ನಿಂದನೆಯಿಂದ ದೋಷ ಆಗಿರಬೇಕು, ಆಗ ಮಾತ್ರ ಅದು ಅಪರಾಧ ಆಗಿ ಬದಲಾಗ್ತದೆ. ಒಬ್ಬ ವ್ಯಕ್ತಿ ಈಗ ನಾನು ಅಥವಾ ಎ ಅನ್ನುವಂಥ ವ್ಯಕ್ತಿ ಬಿ ಅನ್ನುವಂಥ ಸಮುದಾಯದ ವ್ಯಕ್ತಿಯ ಮನೆಗೆ ಹೋಗಿ ಜಾತಿ ಹೆಸರು ಹೇಳಿ ನಿಂದನೆ ಮಾಡಿದ ಅನ್ನೋ ತಕ್ಷಣಕ್ಕೆ ಈ ಬಿ ಎನ್ನುವಂಥ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿಯು ಜಾತಿ ನಿಂದನೆಯ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಲಿಕ್ಕೆ ಬರುವುದಿಲ್ಲ. ದಾಖಲು ಮಾಡಿದ ಸಹ ಮತ್ತು ಅದು ಖುಲಾಸೆಯಾಗಿ ಹೋಗ್ತದೆ. ಯಾಕೆಂತ ಹೇಳಿದ್ರೆ ಅದನ್ನು ಇನ್ನೊಬ್ಬ ವ್ಯಕ್ತಿ ನೋಡಿರಲಿಲ್ಲ. ಹಾಗಾಗಿ ಬಹುಮುಖ್ಯವಾಗಿ ಇದನ್ನು ಗಮನಿಸಬೇಕಾಗ್ತದೆ. ಜಾತಿ ನಿಂದನೆ ಆಯಿತು ಅಂತ ಹೇಳಿದೆ, ಇಟ್ ಶುಡ್ ಬಿ ಇನ್ ಅ ಪಬ್ಲಿಕ್ ವ್ಯೂ. ಅಂದರೆ ಸಮಾಜದ ಮುಂದೆ ಆತನಿಗೆ ಜಾತಿ ನಿಂದನೆ ಆಗಿರಬೇಕು ಅಂತೇಳಿ. ಹಿಂದೆ ಪಬ್ಲಿಕ್ ವ್ಯೂ ಅಂತ ಹೇಳಿದ್ದು ಮೊದಲು ಅದು ಏನು ಸುಪ್ರೀಂ ಕೋರ್ಟ್ ಹಿಂದಿನ ಪ್ರಕರಣಗಳು ಏನು ಹೇಳಿತ್ತು ಅಂತ ಹೇಳಿದರೆ ಪಬ್ಲಿಕ್ ಪ್ಲೇಸ್ ಅಂತ ಹೇಳಿ. ಅಂದರೆ ಸಾರ್ವಜನಿಕ ಸ್ಥಳದಲ್ಲಿ ದೌರ್ಜನ್ಯ ಆದರೆ ಅದು ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಬರ್ತದೆ. ನನ್ನ ಮನೆಯ ಹಿಂದುಗಡೆ 4-5 ಜನ ಇದ್ದರು, ಒಬ್ಬ ದಲಿತ ವ್ಯಕ್ತಿಗೆ ಯಾರೋ ಒಬ್ಬ ಬೈದ, ಅದು ದಲಿತ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಬರುವುದಿಲ್ಲ ಅನ್ನುವಂಥ ವ್ಯಾಖ್ಯಾನವನ್ನು ಹಿಂದೆ ಮಾಡಿತ್ತು. ಈಗ ಅಂಥ ಪರಿಸ್ಥಿತಿ ಇಲ್ಲ. ಈಗ ನನ್ನ ಮನೆಯ ಅಂಗಳದಲ್ಲಾದರೂ ಸಹ, ಅದು ನನ್ನ ಖಾಸಗಿ ಸ್ಥಳ ಆದರೂ ಸಹ, ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿ, ಒಬ್ಬ ದಲಿತ ಸಮುದಾಯದ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿ ನಿಂದನೆ ಮಾಡಿದಾಗ ಮತ್ತೊಬ್ಬ ವ್ಯಕ್ತಿ ಅದನ್ನು ನೋಡಿದ್ದಾನೆ ಅನ್ನೋ ಅಂದ ತಕ್ಷಣಕ್ಕೆ ಅದು ಅಪರಾಧವಾಗಿ ಮಾರ್ಪಾಡಾಗ್ತದೆ. ಆದ್ದರಿಂದ ಕಾಯ್ದೆಯಲ್ಲಿ ಇಂಥದ್ದು ಪದವನ್ನು ಉಪಯೋಗ ಮಾಡಿದರೆ ಮಾತ್ರ ಅದು ನಿಂದನೆ ಆಗ್ತದೆ ಅನ್ನೋದಾಗಿ ನಮೂದು ಮಾಡಲಿಲ್ಲ. ಅದು ಆ ಪ್ರದೇಶಕ್ಕೆ ಹೋಗ್ತದೆ. ಇಲ್ಲಿರುವಂಥ ಒಂದು ನಿಂದನಾರ್ಹ ಪದ ಇನ್ನೊಂದು ಸ್ಥಳದಲ್ಲಿ ಅದು ನಿಂದನಾರ್ಹ ಪದ ಆಗದೇ ಇರ್ಬೋದು. ಆದ್ದರಿಂದ ಅದು ಸ್ಥಳಕ್ಕೆ ಮತ್ತು ಆ ಸಮಾಜದಲ್ಲಿ ಬದುಕುವಂಥ ವ್ಯಕ್ತಿಗಳಿಗೆ ಯಾವುದು ಪದ ನಿಂದನೆ ಪೂರ್ವಕವಾಗಿರ್ತದೋ ಅನ್ನೋದನ್ನು ಗಮನಿಸಬೇಕಾಗ್ತದೆ. ಬಹುಮುಖ್ಯವಾಗಿ ನಮ್ಮಲ್ಲಿ ತುಳುನಾಡಲ್ಲಿ ಆ ಸಮುದಾಯಕ್ಕೆ ಕೆಲವು ಪದಗಳಿದ್ದಾವೆ. ಆ ಪದಗಳನ್ನು ಹೇಳಿ ಅವರ ನಿಂದನೆ ಮಾಡಿದರೆ ಸಹ ಅದು ಅಪರಾಧ ಆಗ್ತದೆ. ಅದೇ ಬೇರೆ ಪ್ರದೇಶಕ್ಕೆ ಹೋದರೆ ಅಥವಾ ಬೇರೆ ರಾಜ್ಯಕ್ಕೆ ಹೋದರೆ ಆ ಪದ ಅಲ್ಲಿ ಇಲ್ಲದೇ ಇರ್ಬೋದು. ಆ ಕಾರಣದಿಂದ ಕಾಯ್ದೆಯಲ್ಲಿ ಪದಗಳನ್ನು ಉಪಯೋಗಿಸಿಲ್ಲ. ಈ ಪದ ಹೇಳಿದರೆ ಮಾತ್ರ ಅದು ನಿಂದನೆ ಆಗ್ತದೆ ಅನ್ನೋದನ್ನು ಹೇಳಲಿಲ್ಲ. ಅದು ಒಳ್ಳೆಯ ವಿಚಾರವೂ ಕೂಡ. ಯಾಕಂತ ಹೇಳಿದರೆ ಅದು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗ್ತಾ ಹೋಗ್ತದೆ. ಆದ್ದರಿಂದ ಆ ಲೋಕಲಲ್ಲಿ ಇರುವಂಥದ್ದು ಯಾವುದು ನಿಂದನಾರ್ಹವಾಗ್ತದೋ ಮತ್ತು ಆ ನಿಂದನಾರ್ಹ ಪದ ಸಮಯದಲ್ಲಿ ಇನ್ನೊಬ್ಬ ನೋಡ್ತಾನೋ ಅದು ಅಪರಾಧವಾಗಿ ಮಾರ್ಪಟ್ಟು ಮತ್ತು ಶಿಕ್ಷೆಗೆ ಒಳಪಡ್ತದೆ. ಸರಿ, ಈಗ ನೀವು ಹೇಳಿದ ಹಾಗೆ ಮೂಲ ನಿವಾಸಿಗಳ ಅಥವಾ ಪರಿಶಿಷ್ಟ ಜಾತಿ ಇರ್ಬೋದು, ಪರಿಶಿಷ್ಟ ಪಂಗಡಗಳ ಯಾವುದಾದ್ರೂ ಸಾಂಸ್ಕೃತಿಕ ಅವರ ಜೀವನ ಶೈಲಿಗಳಿರ್ಬೋದು ಅಥವಾ ಜಾನಪದ ವಿಚಾರಧಾರೆಗಳನ್ನು ಒಂದು ಸಾರ್ವಜನಿಕ ಸ್ಥಳದಲ್ಲಿ ಅದನ್ನು ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ತಂದಾಗ, ಅಂದರೆ ಅವರ ಮೂಲ ಭಾವನೆಗಳಿಗೆ ಧಕ್ಕೆ ತಂದದ್ದು, ಈ ರೀತಿಯ ವಿಚಾರಗಳನ್ನು ನಾವು ನೋಡ್ತೇವೆ. ಇದು ಅಟ್ರಾಸಿಟಿ ಕಾಯ್ದೆಗೆ ಒಳಪಡ್ತದ? ನಿಂದನೆ ಅನ್ನುವಂಥ ಪದದ ವ್ಯಾಖ್ಯಾನ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗ್ತದೆ. ನನಗೆ ಒಂದು ವಸ್ತು ನಿಂದನೆ ಅಂತ ಅನಿಸಿದರೆ ಇನ್ನೊಬ್ಬ ವ್ಯಕ್ತಿಗೆ ನಿಂದನೆ ಅನಿಸದೇ ಇರ್ಬೋದು. ಆದ್ದರಿಂದ ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ಆ ಕಾರ್ಯಕ್ರಮದ ರೂಪುರೇಷೆಯಲ್ಲಿ ಯಾವ ಪದಗಳನ್ನು ಹೇಳಲಾಯಿತು ಮತ್ತು ಆ ಕಾರ್ಯಕ್ರಮದ ಉದ್ದೇಶ ಏನಿತ್ತು ಅದನ್ನೆಲ್ಲವನ್ನು ನೋಡಬೇಕಾಗ್ತದೆ. ಕಾಯ್ದೆಯಲ್ಲಿ ಹೇಳುವಂಥದ್ದು ಇಷ್ಟೇ, ಅವರ ನಿಂದನೆಯನ್ನು ಮಾಡಬಾರದು ಅಂತ ಹೇಳುತ್ತದೆ ಮತ್ತು ಅದು ಇನ್ನೊಬ್ಬ ವ್ಯಕ್ತಿ ನೋಡಬಾರ್ದು, ಪಬ್ಲಿಕ್ ವ್ಯೂವಲ್ಲಿ ಇರಬಾರ್ದು ಅನ್ನೋದನ್ನಷ್ಟು ಹೇಳುತ್ತದೆ. ಆದ್ದರಿಂದ ಯಾವುದೇ ಒಂದು ಪ್ರಕರಣದಲ್ಲಿ ನಿಂದನೆ ಆಗ್ತದೋ ಅಥವಾ ಕಾಯ್ದೆ ಅಡಿಯಲ್ಲಿ ಅದು ಅಪರಾಧ ಅಂತ ಹೇಳಿ ಕಂಡು ಬರ್ತದೆ ಅಂತ ಹೇಳಬೇಕು ಅಂತ ಹೇಳಿದರೆ ಅದು ಆ ಪೂರ್ಣ ಉದ್ದೇಶದ ಮೇಲೆ ಹೋಗ್ತದೆ ಮತ್ತು ಅದನ್ನು ಯಾರು ಆ ಕಾರ್ಯಕ್ರಮವನ್ನು ಆಸ್ವಾದಿಸ್ತಾನೋ ಆತನ ಮನಸ್ಥಿತಿ ಹೋಗ್ತದೆ. ಆದ್ದರಿಂದ ನಿಂದನೆ ಅನ್ನುವ ಪದದ ಬಗ್ಗೆ ಸ್ಪಷ್ಟವಾಗಿ ಕಾಯ್ದೆ ಹೇಳದೇ ಇರೋದ್ರಿಂದ ಅದು ಅಷ್ಟು ಸ್ಪಷ್ಟವಾಗಿ ಹೇಳಲಿಕ್ಕೆ ಬರುವುದಿಲ್ಲ, ಯಾವುದು ನಿಂದನೆ ಆಗ್ತದೆ ಯಾವುದು ನಿಂದನೆ ಆಗುವುದಿಲ್ಲ ಅನ್ನೋದಾಗಿ. ಅದು ಆ ಕಾರ್ಯಕ್ರಮದ ಮೇಲೆ ಹೋಗ್ತದೆ ಮತ್ತು ಏನು ಅದನ್ನು ನೋಡುವವರು ಇರ್ತಾರೋ ಅವರ ಅಭಿಪ್ರಾಯದ ಮೇಲೆ ಹೋಗ್ತದೆ. ಮತ್ತು ಕೊನೆಯದಾಗಿ ಅದು ನ್ಯಾಯಾಲಯಕ್ಕೆ ಮನವರಿಕೆ ಆಗಬೇಕು ಏನು ಅಂತ ಹೇಳಿದ್ರೆ ಇದರಿಂದ ನಿಂದನೆ ಆಗಿದೆ ಅನ್ನೋದು, ಅಲ್ಲಿಗೆ ಅದು ತಲುಪಿ ನಿಲ್ತದೆ. ಸರ್, ಈಗ ಅಟ್ರಾಸಿಟಿ ಕಾಯ್ದೆ ಅಂತ ಹೇಳೋದು ಎಲ್ಲೊಂದು ಕಡೆಗೆ ಹೆಚ್ಚಿನ ಪ್ರಕರಣಗಳು ದುರುಪಯೋಗ ಆಗ್ತಾ ಇದೆ. ಕೆಲವೊಂದು ವಿಚಾರಧಾರೆಗಳನ್ನು ನೋಡ್ತಾ ಹೋದಾಗ ಎಲ್ಲೊಂದು ಕಡೆಯಲ್ಲಿ
ನಿಜವಾದ ನೊಂದಂಥ ವ್ಯಕ್ತಿಗೆ ಅದು ಸರಿಯಾದಂತಹ ಇವುಗಳು ಸವಲತ್ತುಗಳು ಅಥವಾ ಸರಿಯಾದ ಪರಿಹಾರಗಳು ಸಿಗದೆ ಇನ್ಯಾವುದೋ ರೀತಿಯಲ್ಲಿ ದುರುಪಯೋಗ ಆಗ್ತಾ ಇದೆ. ಹಾಗಾಗಿ ಅಟ್ರಸಿಟಿ ಕಾಯ್ದೆ ಅಂತ ಹೇಳಿದಾಗ ಎಲ್ಲರಿಗೂ ಕೂಡ ಒಂದು ರೀತಿಯ ಅವರ ಸುದ್ದಿ ಮಾತಾಡಿದರೆ ಸಾಕು ಅವನು ಅಟ್ರಸಿಟಿ ಹಾಕಿ ಬಿಡ್ತಾನೆ, ಅಥವಾ ಕೆಲವರು ಅದನ್ನು ದುರುಪಯೋಗ ಪಡಿಸ್ಕೊಳ್ಳುವುದಿದೆ. ನೋಡು, ನನ್ನ ಬಗ್ಗೆ ಮಾತಾಡಿದರೆ ಅಟ್ರಸಿಟಿ ಹಾಕಿ ಬಿಡ್ತೇನೆ ನಿನ್ನ ಮೇಲೆ ಅಂತೇಳಿ. ಈ ಥರವಾಗಿ ದುರುಪಯೋಗಗಳನ್ನು ಹೇಗೆ ತಡೆಗಟ್ಟಬಹುದು ಅಂತೇಳಿ ಸರ್? ಯಾವುದೇ ಕಾಯ್ದೆ ಇದ್ರೂ ಕೂಡ ಎಷ್ಟು ಉಪಯೋಗ ಇದೆಯೋ ಅಷ್ಟು ದುರುಪಯೋಗವನ್ನು ಪಡಿಸೋಕ್ಕೆ ಸಾಧ್ಯ ಇದೆ. ಅದು ಆ ವ್ಯಕ್ತಿಯ ಮೇಲೆ ಹೋಗ್ತದೆ. ಈ ದೇಶದಲ್ಲಿ 2 ಕಾಯ್ದೆಗಳ ಬಗ್ಗೆ ಇಂಥ ಅಪವಾದ ಹೆಚ್ಚಾಗಿರುವಂಥದ್ದು. ಒಂದು ಈ ದಲಿತ ದೌರ್ಜನ್ಯ ಕಾಯ್ದೆ, ಮತ್ತೊಂದು ಗೃಹ ದೌರ್ಜನ್ಯ ಕಾಯ್ದೆ, DV ಆ್ಯಕ್ಟ್ ಅಂತ ಏನು ಹೇಳ್ತೇವೋ. ಈ 2 ಕಾಯ್ದೆ ಮೇಲಿರುವಂಥ ದೊಡ್ಡ ಅಪರಾಧಗಳು ಅಂತ ಹೇಳಿದರೆ ಈ ಕಾಯ್ದೆಗಳನ್ನು ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಅಂಥೇಳಿ. ಅದಕ್ಕೆ ಸಾಕ್ಷ್ಯಾಧಾರ ಏನು ಹೇಳ್ತಾರೆ ಅಂತ ಹೇಳಿದರೆ ಅದರಲ್ಲಿ ಶಿಕ್ಷೆಯ ಪ್ರಮಾಣ ಕಮ್ಮಿ, ಆರೋಪಿ ನಾಳೆ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತನ ಆದ ಮೇಲೆ ಆತ ಖುಲಾಸೆಗೊಳ್ತಾನೆ, ಆತನನ್ನು ನಿರಪರಾಧಿ ಅಂತ ನ್ಯಾಯಾಲಯ ಹೇಳಿತು ಅನ್ನೋ ಕಾರಣಕ್ಕಾಗಿ ದುರುಪಯೋಗ ಅನ್ನುವಂಥ ಪದ ಪ್ರಯೋಗ ಸರಿಯಾ ಅಂತ ಒಂದು ಪ್ರಶ್ನೆ. ಒಬ್ಬ ವ್ಯಕ್ತಿಯನ್ನು ನ್ಯಾಯಾಲಯ ನಿರಪರಾಧಿ ಅಂತ ಹೇಳಿದ ಮಾತ್ರಕ್ಕೆ ಆತ ತಪ್ಪು ಮಾಡಲಿಲ್ಲ ಅನ್ನುವಂಥದ್ದು ಅರ್ಥ ಅಲ್ಲ. ಅದನ್ನು ನಾವು ಮುಖ್ಯವಾಗಿ ಗಮನಿಸಬೇಕು. ನಿರಪರಾಧಿ ಅಂತ ಹೇಳಿ ಯಾಕೆ ಘೋಷಣೆ ಮಾಡಲಾಗ್ತದೆ ಅಂತ ಹೇಳಿದರೆ ಅಭಿಯೋಜನೆಯು ಆತನ ಮೇಲೆ ಹೊರಿಸಲಾದ ಆರೋಪವನ್ನು ಪೂರ್ಣ ಪ್ರಮಾಣದಲ್ಲಿ ನಿರೂಪಣೆ ಮಾಡಲಿಕ್ಕೆ ವಿಫಲ ಆಯಿತು ಅಂತ ಹೇಳಿ. ಕ್ರಿಮಿನಲ್ ಕೇಸಲ್ಲಿರುವಂಥ ಒಂದು ಬಹುಮುಖ್ಯ ಅಂಶ ಏನಂತ ಹೇಳಿದ್ರೆ ದಿ ಪ್ರಾಸಿಕ್ಯೂಷನ್ ಮಸ್ಟ್ ಪ್ರೂವ್ ದಿ ಕೇಸ್ ಬಿಯಾಂಡ್ ಆಲ್ ರೀಸನಬಲ್ ಡೌಟ್. ಅಂದರೆ ಸಂದೇಹಕ್ಕೆ ಒಳಪಡದೇ ರೀತಿಯಲ್ಲಿ ಆತನ ಕೃತ್ಯವನ್ನು ನಿರೂಪಣೆ ಮಾಡಬೇಕು. ಅದರಲ್ಲಿ ಫೇಲ್ಯೂರ್ ಆದ ತಕ್ಷಣಕ್ಕೆ ಆತ ಆರೋಪಿ ಅದನ್ನು ಬಿಡುಗಡೆ ಹೊಂದ್ತಾನೆ. ಬಿಡುಗಡೆ ಹೊಂದ ಮಾತ್ರಕ್ಕೆ ಆತ ತಪ್ಪು ಮಾಡಲಿಲ್ಲ ಅಂತ ಹೇಳಿ ಅರ್ಥ ಅಲ್ಲ. ಆದ್ದರಿಂದ ಕಾಯ್ದೆಗಳ ದುರ್ಬಳಕೆ ಆಗ್ತದೆ ಅನ್ನೋದು ಸತ್ಯ ಇದ್ರೂ ಸಹ ಯಾವ ಮಟ್ಟಕ್ಕೆ ದುರುಪಯೋಗ ಆಗ್ತದೆ ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ಆದ್ದರಿಂದ ಶಿಕ್ಷೆಯ ಪ್ರಮಾಣ 2016ನೇ ಇಸವಿಯ ಸಮೀಕ್ಷೆಯ ಪ್ರಕಾರ ದಲಿತ ದೌರ್ಜನ್ಯ ಕಾಯ್ದೆಯಲ್ಲಿ ಶಿಕ್ಷೆಯ ಪ್ರಮಾಣ ಕೇವಲ 4%. ಅಂದರೆ 100 ಕೇಸು ರಿಜಿಸ್ಟರ್ ಆದ 4% ಮಾತ್ರ ಶಿಕ್ಷೆಯಾಗಿ ಮಾರ್ಪಾಡಾಗಿರ್ತದೆ. ಸರಿಸುಮಾರು 18% ಕೇಸ್ಗಳಲ್ಲಿ ಪೊಲೀಸರು ಬಿ ವರದಿಯನ್ನು ಸಲ್ಲಿಸಿದ್ದಾರೆ. ಬಿ ವರದಿಯನ್ನು ಸಲ್ಲಿಸುವುದು ಅಂತ ಹೇಳಿದರೆ ಏನು ಆಪಾದನೆಯನ್ನು ಮಾಡಲಾಗಿದೆಯೋ ಆ ಆಪಾದನೆಗೆ ಪೂರಕವಾದ ದಾಖಲೆಗಳಿಲ್ಲ ಅಥವಾ ತಪ್ಪು ಕಲ್ಪನೆ ಅಪರಾಧ ಅಂತ ಹೇಳಿದರೆ ಆರೋಪವನ್ನು ನಿರೂಪಣೆ ಮಾಡುವಷ್ಟು ಮೆಟೀರಿಯಲ್ ಎವಿಡೆನ್ಸ್ ಇಲ್ಲದೇ ಇದ್ದಾಗ ಬಿ ವರದಿಯನ್ನು ಸಲ್ಲಿಸ್ತಾರೆ. ಅಂತ 18% ಕೇಸ್ಗಳಲ್ಲಿ ಬಿ ವರದಿ ಹಾಕಿದ್ದಾರೆ. ಕೆಲವು ಪ್ರಕರಣಗಳಲ್ಲಿ ಸುಳ್ಳು ದೂರನ್ನು ದಾಖಲಿಸಿದ್ದು ಕೂಡ ಇರಬಹುದು. ಆದ್ದರಿಂದ ನಾವು ಇಂಥ ವಿಚಾರಕ್ಕೆ ಬರುವಾಗ ಸಮಾಜದಲ್ಲಿರುವಂಥ ಯೋಚನೆಯನ್ನು ಬದಲಿಸಬೇಕು. ಏನಂತ ಹೇಳಿದರೆ ನನ್ನ ರಕ್ಷಣೆಗಿರುವಂಥ ಕಾಯ್ದೆಯನ್ನು ನಾನು ಅದನ್ನು ದುರುಪಯೋಗಪಡಿಸಿಕೊಳ್ಳಬಾರದು ಅನ್ನೋದನ್ನು ಆ ವ್ಯಕ್ತಿ ಯೋಚನೆ ಮಾಡಬೇಕು ಹೊರತಾಗಿ ಕಾಯ್ದೆಯನ್ನು ದೂಷಿಸುವಂಥ ಸರಿಯಲ್ಲ. ಹೆಚ್ಚಿನ ಸಮಯದಲ್ಲಿ ಇದಾಗ್ತಾ ಇದೆ. ಏನಂತ ಹೇಳಿದರೆ ಕಾಯ್ದೆಯನ್ನು ದೂಷಿಸುವಂಥದ್ದು. ಈ ಕಾಯ್ದೆಯಿಂದಾಗಿ ನನಗೆ ಸಮಸ್ಯೆ ಆಯಿತು ಅಂತೇಳಿ. ಸಮಸ್ಯೆ ಕಾಯ್ದೆಯಲ್ಲಿ ಇರುವಂಥದ್ದಲ್ಲ. ಅದನ್ನು ಯಾರು ಆ ಕಾಯ್ದೆಯನ್ನು ಉಪಯೋಗ ಮಾಡ್ತಾ ಇದ್ದಾನೋ, ಯಾರ ಒಳಿತಿಗಾಗಿ ಅದನ್ನು ಮಾಡಲಾಗಿದೆಯೋ ಆತ ಅದನ್ನು ದುರುಪಯೋಗಪಡಿಸಿಕೊಳ್ತಾ ಇದ್ದಾನೆ ಅಂತ ಹೇಳಿದರೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅಂಥ ವ್ಯಕ್ತಿಗಳ ನಾವು ಅಂಥ ದುರುಪಯೋಗ ಆಗದೇ ರೀತಿಯಾಗಿ ನೋಡಬೇಕು. ಮತ್ತು ಇದರಲ್ಲಿ ಇನ್ನೊಂದು ವಿಚಾರ ಏನಂತ ಹೇಳಿದರೆ ನಮ್ಮಲ್ಲಿ ಒಂದು ಪೋಕ್ಸೋ ಆ್ಯಕ್ಟ್ ಅಂತ ಇದೆ. ಆ ಕಾಯ್ದೆಯನ್ನು ಯಾರಾದರೂ ದುರುಪಯೋಗಪಡಿಸಿಕೊಂಡ್ರೆ ಆ ಕಾಯ್ದೆ ಹೇಳುತ್ತದೆ ದುರುಪಯೋಗಪಡಿಸಿದವನ ಮೇಲೆ ಕ್ರಮವನ್ನು ಜರುಗಿಸಬೇಕು ಅಂತೇಳಿ. ಇಂಥ ಪ್ರೊವಿಷನು ಈ SC/ST ಕಾಯ್ದೆಯಲ್ಲಿ ಇಲ್ಲ. ಒಂದು ವೇಳೆ ಇಂಥದ್ದು ದುರುಪಯೋಗಪಡಿಸಿಕೊಂಡಿದ್ದಾನೆ ಅನ್ನೋದನ್ನು ನ್ಯಾಯಾಲಯ ಗಮನಕ್ಕೆ ಬಂದರೆ ಆತನಿಗೆ ಇದೇ ಕಾಯ್ದೆಯಲ್ಲಿ ಶಿಕ್ಷೆಯನ್ನು ಕೊಡುವಂಥ ಅವಕಾಶಗಳು ಈ ಕಾಯ್ದೆಯಲ್ಲಿಲ್ಲ. ಆ ಮಟ್ಟಿಗೆ ಒಂದು ತಿದ್ದುಪಡಿಯನ್ನು ತರಬಹುದು ಹೊರತಾಗಿ ಕಾಯ್ದೆಯನ್ನು ದೂಷಣೆ ಮಾಡುವಂಥದ್ದು ಅಷ್ಟು ಸಮಂಜಸ ಅಲ್ಲ ಅಂತ ನನ್ನ ಅಭಿಪ್ರಾಯ. ಸರ್, ಈಗ ನೀವು ಹೇಳಿದಾಗೆ ಅಟ್ರಸಿಟಿ ಕಾಯ್ದೆಗಳು ಎಲ್ಲೊಂದು ಕಡೆಯಲ್ಲಿ ನೊಂದವರ ಬದುಕಿಗಳಿಗೆ ಒಂದು ರೀತಿಯ ಸಾಮಾಜಿಕವಾಗಿ ಸಮಾನತೆಗಳನ್ನು ಒದಗಿಸಿಕೊಟ್ಟದ್ದು. ಈಗಲೂ ಕೂಡ ಕೆಲವೊಂದು ಕಡೆ ಹಳ್ಳಿಗಳಲ್ಲಿ ಆಗಲಿ ಅಥವಾ ಕೆಲವೊಂದು ತುಂಬ ಏನೂ ಗೊತ್ತಿಲ್ಲದಂತಹ ಮನಸ್ಸುಗಳಿಗೆ ಅಟ್ರಸಿಟಿ ಕಾಯ್ದೆ ಅಂತ ಹೇಳಿದರೆ ಏನು ಅಂತೇಳಿ ಗೊತ್ತಿಲ್ಲ. ಈಗಲೂ ಕೂಡ ಹಾಗೆ ಕೆಲವೊಂದು ಹಳ್ಳಿಗಳಲ್ಲಿ ಅವರಿಗೆ ಹೊರಗಡೆಯೇ ಊಟ ಹಾಕುವಂಥ ಪ್ರಕ್ರಿಯೆಗಳು ಅಥವಾ ಸಪ್ರೇಟ್ ಆಗಿರುವಂಥ ಲೋಟ ತಟ್ಟೆಗಳನ್ನು ಇಡುವಂತಹ ಪದ್ಧತಿಗಳು ಅಥವಾ ಕೆಲವೊಂದು ಸತ್ತಂಥ ಪ್ರಾಣಿಗಳನ್ನು ಹೂಳುವಂಥದ್ದು ಇವುಗಳು ಅಥವಾ ಡ್ರೈನೇಜ್ಗಳಲ್ಲಿ ಅವರೇ ಇಳಿದು ಕ್ಲೀನ್ಗಳನ್ನು ಮಾಡುವಂಥದ್ದು ಈ ಪ್ರಕರಣಗಳು, ಅಂದರೆ ಈ ಎಲ್ಲ ವಿಚಾರಗಳು ನಡೀತಾ ಇದೆ. ಈ ಎಲ್ಲ ಸಮಸ್ಯೆಗಳು ಮೂಲ ಸಮಸ್ಯೆಗಳನ್ನು ಬಿಟ್ಟು ಎಲ್ಲೊಂದು ಕಡೆಯಲ್ಲಿ ಇದು ಅಂದರೆ ಒಂದಿಷ್ಟು ತಿಳಿದವರು ಇದನ್ನು ಏನು ಮಾಡ್ತಾ ಇದ್ದಾರೆ, ಇದರಲ್ಲೇ ತಮ್ಮ ಬದುಕುಗಳನ್ನು ಕಂಡುಕೊಳ್ಳುವ ಮಟ್ಟಿಗೆ ಹೋಗ್ತಾ ಇದೆ. ಹಾಗಾಗಿ ಅಟ್ರಸಿಟಿ ಕಾಯ್ದೆ ಈ ಮೂಲ ಯಾರಿದ್ದಾರೋ ಅವರಿಗೆ ತಲುಪುವಂಥ ಬಗೆಗಳು ಹೇಗೆ ಸರ್? ನೀವು ಹೇಳಿದಾಗೆ ಕಾಯ್ದೆಯಲ್ಲಿ ಈ ಹೆಣವನ್ನು ಹೂಳಲಿಕ್ಕೆ ಒತ್ತಾಯಪಡಿಸುವಂಥದ್ದು, ಪ್ರಾಣಿಗಳ ಹೆಣ ಇರ್ಬೋದು, ಅದನ್ನು ಹೆಚ್ಚಾಗಿ ಶಿಕ್ಷೆ ಅಂತೇಳಿ ಹೇಳುತ್ತದೆ. ಆದರೆ ದುರಾದೃಷ್ಟ ಏನು ಅಂತ ಹೇಳಿದರೆ ಅಟ್ರಾಸಿಟಿ ಕಾಯ್ದೆ ಅಂತ ಹೇಳಿದರೆ ಅದು ಜಾತಿ ನಿಂದನೆ ಕಾಯ್ದೆ ಅನ್ನುವಂಥ ಒಂದು ವ್ಯಾಖ್ಯಾನ ಬಂದುಬಿಟ್ಟಿದೆ. ಅಂದರೆ ಜಾತಿ ನಿಂದನೆ ಮಾಡಿದರೆ ಮಾತ್ರ ಅದು ಅಟ್ರಾಸಿಟಿ ಕಾಯ್ದೆ ಅನ್ನೋದು. ಮೂಲಭೂತವಾಗಿ ಅದು
ಇಡೀ ಕಾಯ್ದೆಯಲ್ಲಿರುವಂಥ 2 ಶಿಕ್ಷಾರ್ಹ ಅಪರಾಧಗಳು ಮಾತ್ರ, ಜಾತಿ ಹೆಸರಲ್ಲಿ ಬೆದರಿಕೆ ಹಾಕುವಂಥದ್ದು ಮತ್ತು ಜಾತಿ ನಿಂದನೆ ಮಾಡುವಂಥದ್ದು. ಇದು ಆಕ್ಟಲ್ಲಿರುವಂಥ ಕೇವಲ 2 ಅಪರಾಧಗಳು. ಇದನ್ನು ಹೊರತುಪಡಿಸಿ ನೀವು ಹೇಳಿದಾಗೆ ಹಲವಾರು ಅಪರಾಧಗಳಿದ್ದಾವೆ. ಯಾರು ಆ ದೌರ್ಜನ್ಯಕ್ಕೆ ಒಳಗಾಗ್ತಾರೋ ಅವರಿಗೆ ಆ ಕಾನೂನಿನ ಬಗ್ಗೆ ಅರಿವಿಲ್ಲದೆ ಇರುವಂಥದ್ದು ಕೂಡ ಅಷ್ಟೇ ಸತ್ಯ. ಯಾಕೆಂತ ಹೇಳಿದ್ರೆ ಈ ಸಮುದಾಯಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಹೆಚ್ಚಾಗಿ ಇಂಟೀರಿಯರ್ ಪ್ಲೇಸ್ಗಳಿರುವಂಥವ್ರು, ಹಳ್ಳಿ ಪ್ರದೇಶದಲ್ಲಿ ಬದುಕುವಂಥವ್ರು, ಅವರಿಗೆ ಕಾಯ್ದೆ ಬಗ್ಗೆ ಮಾಹಿತಿ ಇರುವುದಿಲ್ಲ. ಆಗಿರುವಾಗ ಅಲ್ಲಿ ಪ್ರತಿ ಗ್ರಾಮದಲ್ಲಿ ಒಂದು ಪಂಚಾಯತ್ ಅಂತ ಇರ್ತದೆ, ಅವರಿಗಿಂತ ಎಲ್ಲಿ ನಡೀತದೆ ಅನ್ನುವಂಥದ್ದು ಗೊತ್ತಿದೆ. ಆದ್ದರಿಂದ ಯಾರು ತಿಳಿದವರು ಇರ್ತಾರೋ ಅವರು ಅದನ್ನು ಕಾಯ್ದೆಯನ್ನು ದುರುಪಯೋಗಪಡಿಸೋ ಬದಲು ಯಾರು ಅದಕ್ಕೆ ನಿಜವಾಗಿ ಆ ಕಾಯ್ದೆ ಅಡಿಯಲ್ಲಿ ಅವಕಾಶಗಳನ್ನು ಪಡೆದು ಮತ್ತು ಯಾರು ಅವರ ಮೇಲಿರುವಂಥ ದೌರ್ಜನ್ಯಕ್ಕಿಂದ ಹೊರಬರಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ಮಾಡಬೇಕು ಹೊರತಾಗಿ ಆ ನಿಟ್ಟಿನಲ್ಲಿ ಕಾರ್ಯಗಳಾಗಬೇಕು ಅಂತ ಹೇಳಿದರೆ ಪ್ರತಿ ಪಂಚಾಯತಿಯಲ್ಲಿ ಕೂಡ ಆಫೀಸರ್ಗಳಿರ್ತಾವೆ, ಅವರು ಇಂಥ ವ್ಯಕ್ತಿಗಳು ಎಲ್ಲಿದ್ದಾರೋ ಅವರನ್ನು ಗುರುತು ಮಾಡಿ ಅವರಿಗೆ ನಂತರ ಅಂಥ ಪರಿಸ್ಥಿತಿ ಬರದೇ ಇರುವ ಹಾಗೆ ಕಾರ್ಯಪ್ರವೃತ್ತರಾಗಬೇಕು. ಮತ್ತು ಆ ಕಾರಣದಿಂದಾಗಿ ಆ ಬಗೆಗೆ ನಾವು ಮುಂದುವರಿಬೇಕು. ಮತ್ತು ಆಗಲೇ ಹೇಳಿದಾಗೆ ಈ ಕಾಯ್ದೆಯ ಮೂಲ ಉದ್ದೇಶ ಏನು ಅಂತ ಹೇಳಿದರೆ ಈ ಪಂಗಡಕ್ಕೆ ಸೇರಿದಂಥ ವ್ಯಕ್ತಿಗಳಿಗೆ ಸರ್ಕಾರದ ವತಿಯಿಂದ ಕೊಡಲಾದ ಸೌಲಭ್ಯವನ್ನು ಅವರಿಗೆ ತಲುಪಿಸುವಂಥದ್ದು. ಈ ಪಂಚಾಯತಿಗಳು ಇರುವಂಥದ್ದೇ ಅವರಿಗೆ ಸೌಲಭ್ಯಗಳನ್ನು ತಲುಪಿಸಲಿಕ್ಕೆ. ಆ ಸೌಲಭ್ಯವನ್ನು ತಲುಪಿಸುವಾಗ ಇಂತಹ ದೌರ್ಜನ್ಯಗಳು ತಡೀತಾ ಇದ್ದಾವೆ ಅಂತ ಹೇಳಿದಾಗ ಅದು ಪಂಚಾಯತ್ ವತಿಯಿಂದ ಅಂಥದ್ದು ಏನಾದರೂ ಕಾರ್ಯಗಳನ್ನು ಮಾಡಿಕೊಂಡು ಅವರಿಗೆ ಮಾಹಿತಿಯನ್ನು ಕೊಡುವಂಥದ್ದು ಅಥವಾ ಅವರನ್ನು ಠಾಣೆಗೆ ಕರೆದುಕೊಂಡು ಹೋಗಿ ಅವರಿಗೆ ದೂರನ್ನು ದಾಖಲಿಸುವಂಥದ್ದು ಮತ್ತು ನಂತರ ಆ ರೀತಿಯಾದಂಥ ಪರಿಸ್ಥಿತಿ ಅಲ್ಲಿ ಬರಬಾರ್ದು ಅನ್ನೋವಾಗಿ ಕಾರ್ಯಪ್ರವೃತ್ತಿಯನ್ನು ಮಾಡಬೇಕು. ಒಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಇಂಥ ಪ್ರದೇಶದಲ್ಲಿ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆದರೂ, ಯಾರು ಆ ದೌರ್ಜನ್ಯ ಬೆಸಗಿರ್ತಾನೋ ಅವನಿಗೆ ಶಿಕ್ಷೆ ಆದರೂ ಕಾರಣ ಇಡೀ ಊರಿಗೆ ಅದು ಗೊತ್ತಾಗ್ತದೆ. ನಮ್ಮ ಊರಿನಲ್ಲಿ ಇಂಥದ್ದೊಂದು ನಡೀತಾ ಇತ್ತು, ಇಂಥದ್ದು ನಡೆದಾಗ ಪಂಚಾಯತಿಯವರು ಆ ದಲಿತ ವ್ಯಕ್ತಿಯನ್ನು ಪೊಲೀಸ್ ಠಾಣೆ ಕರ್ಕೊಂಡು ದೂರು ನೀಡಿಸಿದ್ದು ಮತ್ತು ವಿಚಾರಣೆ ಹಾಕಿ ಆತನಿಗೆ ಶಿಕ್ಷೆ ಆಯಿತು ಅಂತೇಳಿ ಒಂದು ಶಿಕ್ಷೆ ಇಡೀ ಊರಿನಲ್ಲಿರುವಂಥ ಮನಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಆ ರೀತಿಯಾದಂಥ ಒಂದು ಶಿಕ್ಷೆ ಆದರೂ ಸಾಕು, ಸಮಾಜದಲ್ಲಿ ಬದಲಾವಣೆಯನ್ನು ನೋಡಬಹುದು. ಆ ರೀತಿ ಕಾರ್ಯಪ್ರವೃತ್ತಿ ಆಗುವಂಥದ್ದು ಸಮಂಜಸ ಅಂತ ಅನಿಸ್ತದೆ. ಸರ್, ನಾವೀಗ ಮಂಗಳನ ಗ್ರಹಕ್ಕೆ ಕಾಲಿಟ್ಟಿದ್ದೇವೆ. ಆದರೆ ಪಕ್ಕದ ಮನೆಯ ಒಬ್ಬ ಜಾತಿ, ನಮ್ಮ ಜಾತಿಗಿಂತ ಅವನು ಕೆಳಗಿನವನು ಎನ್ನುವ ಕಾರಣಕ್ಕಾಗಿ ಅವನ ಅಂಗಳಕ್ಕೆ ಕಾಲಿಡ್ಲಿಕ್ಕೆ ನಾವು ಹಿಂದೆ ಮುಂದೆ ನೋಡುವಂಥ ಸಮಾಜದಲ್ಲಿ ಇದ್ದೇವೆ. ನಾವು ಶೈಕ್ಷಣಿಕವಾಗಿ ಇರ್ಬೋದು, ಇನ್ಯಾವುದೋ ವೈಜ್ಞಾನಿಕವಾಗಿ ನಾವು ಮುಂದುವರಿದಂತಹ ನಾವು ಎಲ್ಲೊಂದು ಕಡೆಯಲ್ಲಿ ಮಾನಸಿಕವಾಗಿ ನಾವು ತೆರೆದುಕೊಂಡಿಲ್ಲ. ಹಾಗಾಗಿ ಅಟ್ರಸಿಟಿ ಎನ್ನುವಂಥ ಕಾಯ್ದೆ ಹೇಳುವುದಕ್ಕಿಂತ ಹೆಚ್ಚಾಗಿ ದೌರ್ಜನ್ಯ ತಡೆ ಕಾಯ್ದೆಗಳು ಅಗತ್ಯವೇ ಇಲ್ಲ. ನಾವೆಲ್ಲರೂ ಕೂಡ ಸಮಾನರು, ನಾವೆಲ್ಲರೂ ಕೂಡ ಮನುಷ್ಯರು, ಜೊತೆಗೆ ನಾವೆಲ್ಲರೂ ಕೂಡ ಈ ಭೂಮಿ ಮೇಲೆ ಒಂದಿಷ್ಟು ದಿನಗಳ ಕಾಲ ಬಂದಂಥವರಷ್ಟು ಇದು ಅಂತೇಳಿ ಈ ರೀತಿಯ ಮನಸ್ಥಿತಿಗಳು ನಮ್ಮ ಸಮಾಜದಲ್ಲಿ ನೆಲೆ ಆಗಬೇಕಾದ್ರೆ ಮುಖ್ಯವಾಗಿ ನಾವು ಯಾವ ರೀತಿಯ ಮನಸ್ಥಿತಿಗಳನ್ನು ಇಟ್ಕೊಳ್ಬೇಕು. ಜೊತೆಗೆ ಹಳೆ ಬೇರು ಹೊಸ ಚಿಗುರು ಅಂತ ಹೇಳ್ತಾರೆ. ಹಿರಿಯರು ಆ ಒಂದು ಮನಸ್ಥಿತಿಯಲ್ಲಿದ್ದಾರೆ. ಅದನ್ನು ಇನ್ನಾದರೂ ಕೂಡ ಯುವಕರು ಅದರ ಬಗ್ಗೆ ಎಚ್ಚೆತ್ಕೊಳ್ಬೇಕು. ನಾವು ಕೂಡ ಪರಿಶಿಷ್ಟ ಜಾತಿ ಅಥವಾ ಪಂಗಡದವರು ಬೇರೆ ಅಲ್ಲ, ನಾವೆಲ್ಲರೂ ಸಮಾನರು ಅಂತ ಹೇಳಿದ್ದಾಗ ಇದ್ಯಾವುದೇ ರೀತಿಯ ಅಟ್ರಸಿಟಿ ಆಗಲಿ ಮತ್ತೊಂದು ಕಾಯ್ದೆಗಳು ಬರುವುದಿಲ್ಲ. ಇದರ ಬಗ್ಗೆ ತಮ್ಮ ಮಾತುಗಳು ಸರ್. ಅಂಥ ಸಮಾಜವನ್ನು ನಾವು ಊಹೆ ಮಾಡಲಿಕ್ಕೆ ಸಾಧ್ಯ ಉಂಟಾ ಅನ್ನೋದೇ ನನಗೆ ಪ್ರಶ್ನೆ. ಯಾಕೆಂತ ಹೇಳಿದರೆ ಒಬ್ಬ ವ್ಯಕ್ತಿ ಮತ್ತು ಯೋಚನೆ ಇನ್ನೊಬ್ಬ ವ್ಯಕ್ತಿ ಯೋಚನೆಗೆ ಹಲವಾರು ರೀತಿ ಬದಲಾವಣೆಗಳು ಇರ್ತವೆ. ಹಳ್ಳಿಯಲ್ಲಿ ಇರುವಂಥ ವ್ಯಕ್ತಿಯ ಯೋಚನೆಯು ಮತ್ತು ಪೇಟೆಯಲ್ಲಿ ಜೀವನ ಮಾಡುವಂಥ ಯೋಚನೆಯು ಬೇರೆ ಬೇರೆ ಆಗಿರ್ತದೆ. ಹಳ್ಳಿಯಲ್ಲಿ ಇಂದೂ ಕೂಡ ಅಂಥ ಪದ್ಧತಿಯಲ್ಲಿ ಹುಟ್ಟಿ ಬೆಳೆದ ನಂತರ ಆ ವ್ಯಕ್ತಿ ಹೊಸ ತಲೆಮಾರಿನ ವ್ಯಕ್ತಿ ಆದರೂ ಕೂಡ ಆ ಯೋಚನಾ ಕ್ರಮಗಳು ಅಷ್ಟು ಸುಲಭವಾಗಿ ಬದಲಾಗಲಿಕ್ಕೆ ಹಲವಾರು ಸಮಯಗಳನ್ನು ತೆಗೆದುಕೊಳ್ತದೆ. ಆದ್ದರಿಂದ ಕಾಯ್ದೆ ಯಾವಾಗ ಬೇಡ ಅಂತ ಅನಿಸ್ಬೋದು ಅಂತ ಹೇಳಿದರೆ, ಪ್ರತಿಯೊಬ್ಬರು ಮಾತಾಡುವಾಗ ನಾವು ಹೇಳ್ತೇವೆ ನಾನು ಸಂವಿಧಾನವನ್ನು ಗೌರವಿಸ್ತೇನೆ ಅಂತ ಹೇಳಿ. ಸಂವಿಧಾನದಲ್ಲಿ ಮೊದಲನೇದಾಗಿ ಅನುಚ್ಛೇದ 15, 17 ಇದನ್ನೇ ಹೇಳುತ್ತದೆ, ಜಾತಿ ಆಧಾರದಲ್ಲಿ ತಾರತಮ್ಯ ಮಾಡಬಾರ್ದು ಅನ್ನೋದನ್ನು. ನಾನು ಸಂವಿಧಾನವನ್ನು ಪಾಲಿಸ್ತೇನೆ ಅನ್ನುವಂಥ ಮನಸ್ಥಿತಿ ಇದ್ದಂಥ ವ್ಯಕ್ತಿ, ಯಾವುದೇ ವ್ಯಕ್ತಿಯೂ ಕೂಡ ಈ ದಲಿತರನ್ನು ಅಥವಾ ಜಾತಿ ಆಧಾರದಲ್ಲಿ ತಾರತಮ್ಯ ಮಾಡುವಂಥ ಯೋಚನೆ ಬರಬಾರ್ದು. ಒಂದು ವೇಳೆ ಅಂತಹ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದರೆ, ನನಗೆ ಸಾಧ್ಯ ಇದೆ ಅಂತ ಅನ್ನಿಸ್ಲುವುದಿಲ್ಲ. ಯಾಕಂತ ಹೇಳಿದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗ್ತದೆ. ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಕಾಯ್ದೆ ಬಂದದ್ದೇ 1989 ಇಸವಿ. ಸ್ವಾತಂತ್ರ್ಯ ಬಂದು 36-37 ವರ್ಷ ಆದಮೇಲೆ ಬಂದಂಥದ್ದು. ಅಂದರೆ ಸ್ವಾತಂತ್ರ್ಯ ನಂತರ ನಾವು ಮುಂದುವರಿತಾ ಹೋಗಬೇಕಿತ್ತು ಹೊರತಾಗಿ ಇಂತಹ ಕಾಯ್ದೆಯನ್ನು ತರುವಂಥ ಪರಿಸ್ಥಿತಿಗೆ ತಂದಿದ್ದೇವೆ ಅಂತ ಹೇಳಿದರೆ ನಾವು ಮುಂದುವರೆದಿದ್ದೇವಾ ಅಂತ ಯೋಚನೆ ಮಾಡಬೇಕಾಗ್ತದೆ. 2018ರಲ್ಲಿ ಮತ್ತು ಅದಕ್ಕೆ ಅಮೆಂಡ್ಮೆಂಟ್ ಮಾಡಬೇಕಾಗಿ ಬಂತು. ಕಾರಣ ಅಂತ ಹೇಳಿದರೆ ಇದು ಕಾಯ್ದೆ ಇನ್ನೂ ಸಮರ್ಪಕವಾಗಿ ಅನುಷ್ಠಾನ ಆಗಲಿಲ್ಲ ಅಂತ ಹೇಳಿದೆ. ಅಂದರೆ ಕಾಯ್ದೆಯನ್ನು ಕಡಿಮೆ ಮಾಡುವ ಬದಲಾಗಿ ನಾವು ಶಿಕ್ಷೆಯ ಪ್ರಮಾಣವನ್ನು ಹೆಚ್ಚು ಮಾಡ್ತಾ ಬೇರೆ ಬೇರೆ ವಿಚಾರಗಳನ್ನು ಅಪರಾಧವಾಗಿ ಅದನ್ನು ಪರಿಗಣಿಸಿ ಇಂಥದ್ದು ಮಾಡುವಂಥ ಪರಿಸ್ಥಿತಿ ಇದೆ ಅಂತ ಹೇಳಿದರೆ ಸಮಾಜ, ನಾವು ಶೈಕ್ಷಣಿಕವಾಗಿ ಮುಂದುವರೆದಿರ್ಬೋದು, ಎಲ್ಲರೂ ವಿದ್ಯಾವಂತರಾಗಿರ್ಬೋದು, ಆದರೆ ವಿದ್ಯಾವಂತರಾದ ನಾವು ಆ ವಿದ್ಯೆಯನ್ನು ಯಾವ ರೀತಿ ಬಳಸ್ತಾ ಇದ್ದೇವೆ, ಆ ವಿದ್ಯೆಯನ್ನು ಏನನ್ನು ಕಲಿತಾ ಇದ್ದೇವೆ ಅನ್ನೋದನ್ನು ಯೋಚನೆ ಮಾಡಬೇಕಾಗ್ತದೆ. ನೀವೇ ಹೇಳಿದ ಹಾಗೆ ಕಾಯ್ದೆ ಅಮೆಂಡ್ಮೆಂಟ್ ಆಗ್ತಾ ಇದೆ, ಹೊಸ ಹೊಸ ವಿಚಾರಗಳು ಕಾಯ್ದೆ ಒಳಗಡೆ ಬರ್ತಾ ಇದೆ, ಕಾಲಕ್ಕೆ ಶಿಕ್ಷೆಯ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದರೆ ಕಾಯ್ದೆಯಿಂದ ಇನ್ನೂ ಕೂಡ
ನೊಂದವರು ತುಂಬ ಜನ ಇದ್ದಾರೆ ಅನ್ನೋದನ್ನು ಗಮನಿಸಬೇಕಾಗ್ತದೆ. ಒಂದು ವಿಚಾರ ನಾನು ಬಿಟ್ಟು ಹೋಯ್ತು ಹೇಳಲಿಕ್ಕೆ, ಏನಂತ ಹೇಳಿದ್ರೆ, ನಮ್ಮಲ್ಲಿ ಹಲವಾರು ಜನ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಆತ ನನಗೆ ನೀವು ಹೇಳಿದಾಗೆ ನಾವು ಮಂಗಳನಿಗೆ ತಲುಪಿದ್ರು ಪಕ್ಕದ ಮನೆಯವನು ಏನಿದ್ದಾನೆ ಅಂತ ನಮಗೆ ಗೊತ್ತಿಲ್ಲ, ಅದನ್ನೇ ಹೇಳ್ತಾರೆ. ನನಗೆ ಆತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದವನಂತ ಗೊತ್ತಿರಲಿಲ್ಲ, ಹಾಗಾಗಿ ನಾನು ಈ ಕೃತ್ಯವನ್ನು ಮಾಡಿದೆ ಅಂತ ಹೇಳ್ತಾರೆ. ಕಾಯ್ದೆಯಲ್ಲಿ ಅದಕ್ಕೂ ಕೂಡ ಅವಕಾಶ. ಕಾಯ್ದೆ ಏನು ಹೇಳುತ್ತೆ ಅಂತ ಹೇಳಿದರೆ, ದೇರ್ ಇಸ್ ಎ ಪ್ರಿಸಂಪ್ಷನ್, ಅಂದರೆ ಯಾರು ಅಪರಾಧ ಮಾಡಿರ್ತಾನೋ ಆತನಿಗೆ ಆ ವ್ಯಕ್ತಿ, ಇನ್ನೊಬ್ಬ ವ್ಯಕ್ತಿಯನ್ನು ದಲಿತ ಇರ್ತಾನೋ ಆತನ ಜಾತಿಯ ಬಗ್ಗೆ ಮಾಹಿತಿ ಇದೆ ಅನ್ನೋದನ್ನು ಕಾಯ್ದೆ ಊಹೆ ಮಾಡಿಕೊಳ್ಳುತ್ತದೆ. ಅಂದರೆ ನ್ಯಾಯಾಲಯ ಏನು ಹೇಳಂತ ಹೇಳಿದ್ರೆ, ಎ ಎನ್ನುವಂಥ ವ್ಯಕ್ತಿ ಬಿ ಎನ್ನುವಂಥ ದಲಿತ ವ್ಯಕ್ತಿ ಮೇಲೆ ದೌರ್ಜನ್ಯವೆಸಗಿದ್ರೆ ಬಿ ಎನ್ನುವಂಥ ವ್ಯಕ್ತಿ ದಲಿತ ಅನ್ನೋದು ಎ ವ್ಯಕ್ತಿ ಗೊತ್ತಿದೆ ಅನ್ನೋದನ್ನು ನ್ಯಾಯಾಲಯ ಊಹೆ ಮಾಡಿಕೊಳ್ತದೆ. ಯಾಕೆಂತೇಳಿ ನಾಳೆ ಹೇಳಬಾರ್ದು ನನಗೆ ಗೊತ್ತಿರಲಿಲ್ಲ, ನಿರೂಪಣೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಒಬ್ಬ ವ್ಯಕ್ತಿ ನನಗೆ ಆ ವ್ಯಕ್ತಿ ದಲಿತ ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿದರೆ, ಇನ್ನೊಬ್ಬ ಸರ್ಕಾರಿ ಅಭಿಯೋಜಕ ಅದನ್ನು ಹೇಗೆ ನಿರೂಪಣೆ ಮಾಡ್ಬೋದು? ನಿನಗೆ ಗೊತ್ತಿದೆ ಅಂತ ಹೇಳಿ, ಒಂದೇ ಊರವರಾದ ಒಂದು ಹೇಳಿದ್ರೆ ನಿನ್ನ ಊರವನು, ಹಾಗಾಗಿ ನಿನಗೆ ಗೊತ್ತಿದೆ ಅಂತ ಹೇಳಿ. ಬೇರೆ ಬೇರೆ ಊರವರಾದ ಇಂಥ ಸಮಸ್ಯೆಗಳು ಬರ್ತವೆ. ಆದ್ದರಿಂದ ಕಾಯ್ದೆಯಲ್ಲಿ ಅದಕ್ಕೂ ಕೂಡ ಅವಕಾಶನ ಕಲ್ಪಿಸಿಕೊಡಲಾಗಿದೆ. ಏನಂತ ಹೇಳಿದ್ರೆ, ಬಿ ಎನ್ನುವಂಥ ವ್ಯಕ್ತಿ ದಲಿತ ಅನ್ನೋದನ್ನು ಎ ಎನ್ನುವಂಥ ಅಪರಾಧವೆಸಗಿದಂಥ ವ್ಯಕ್ತಿಗೆ ಗೊತ್ತಿದೆ ಅಂತ ಹೇಳಿ, ಒಂದು ವೇಳೆ ಗೊತ್ತಿಲ್ಲ ಅಂತ ಹೇಳಿ ನಿರೂಪಣೆ ಮಾಡುವಂಥ, ಅದನ್ನು ಗೊತ್ತಿಲ್ಲ ಅಂತ ಹೇಳುವುದನ್ನು ನಿರೂಪಣೆಯನ್ನು ಆ ಅಪರಾಧಿಯೇ ಮಾಡಬೇಕಾಗ್ತದೆ, ನನಗೆ ಯಾವುದು ಗೊತ್ತಿರಲಿಲ್ಲ ಅಂತೇಳಿ. ಹಾಗಾಗಿ ಇಂಥ ವಿಚಾರಗಳನ್ನೆಲ್ಲ ಕಾಯ್ದೆ ಒಳಗೊಂಡಿದೆ. ಹಾಗಾಗಿ ನಮ್ಮ ಮನಸ್ಥಿತಿ ಬದಲಾಗಬೇಕು. ಮೂಲಭೂತವಾಗಿ ಪ್ರತಿಯೊಬ್ಬನ ಮನಸ್ಥಿತಿ, ನಮ್ಮ ಮನಸ್ಥಿತಿ ಅಂತ ಹೇಳಿದ್ರೆ, ನಾವೆಲ್ಲರ ಮನಸ್ಥಿತಿ ಬದಲಾದರೆ ಮಾತ್ರ ಕಾಯ್ದೆಯ ಉದ್ದೇಶವೂ ಕಮ್ಮಿ ಆಗ್ತದೆ, ಪ್ರಕರಣ ದಾಖಲಾಗುವ ಸಂಖ್ಯೆಯೂ ಕಡಿಮೆ ಆಗ್ತದೆ. ನಾವು ಅಂತ ಹೇಳಿದರೆ ಅಲ್ಲಿ ದಲಿತರೂ ಬಂದರು, ಸುಳ್ಳಾಗಿ ಪ್ರಕರಣ ದಾಖಲಾಗುವಂಥ ನಿದರ್ಶನಗಳೇನಾದಿದ್ದರೆ ಅವರು ಕೂಡ ನಮ್ಮ ಹಿತರಕ್ಷಣೆಗೆ ಇರುವಂಥ ಕಾಯ್ದೆ ಅದನ್ನು ದುರುಪಯೋಗಪಡಿಸಿಕೊಳ್ಬಾರ್ದು ಅನ್ನೋದು ಅವರಿಗೂ ಗೊತ್ತಾಗಬೇಕು. ಅದೇ ರೀತಿ ಯಾರು ದೌರ್ಜನ್ಯವೆಸಗಿರ್ತಾರೋ ಅವರಿಗೂ ಕೂಡ ಅರಿವಾಗಬೇಕು ಅಂತ ಹೇಳಿದೆ. ನಾನು ಇಂಥ ಅಪರಾಧವನ್ನು ಎಸಗಿದೆ, ನನಗೆ ಶಿಕ್ಷೆ ಇದೆ, ಮತ್ತು ಶಿಕ್ಷೆಯನ್ನು ಕೊಡುವಂಥ ನ್ಯಾಯಾಲಯವೂ ಕೂಡ ಜಿಲ್ಲಾ ನ್ಯಾಯಾಲಯ ಆಗಿರ್ತದೆ. ಯಾಕೆಂತ ಹೇಳಿದ್ರೆ, ಸಣ್ಣ ಸಣ್ಣ ಅಪರಾಧ ನಾವೊಂದು ಗಮನಿಸಬೇಕು, ಸಣ್ಣ ಸಣ್ಣ ಅಪರಾಧಗಳಿಗೆ ಸಾಧಾರಣವಾಗಿ ತಾಲೂಕು ಮಟ್ಟದಲ್ಲಿ ಇರುವಂಥ ನ್ಯಾಯಾಲಯಗಳು ಶಿಕ್ಷೆಯನ್ನು ನೀಡ್ತವೆ. ಆ ತಾಲೂಕು ಮಟ್ಟದ ನ್ಯಾಯಾಲಯಗಳು ಶಿಕ್ಷೆ ನೀಡಿದರೆ ಅದರ ಫಸ್ಟ್ ಅಪೀಲ್ ಜಿಲ್ಲಾ ನ್ಯಾಯಾಲಯಕ್ಕೆ ಬರ್ತದೆ, ಅಂದರೆ ನಮ್ಮ ಹತ್ತಿರದಲ್ಲಿರುವಂಥದ್ದು. ಅದು ಈ ದಲಿತ ದೌರ್ಜನ್ಯ ಕಾಯ್ದೆಯಲ್ಲಿ ಶಿಕ್ಷೆಯನ್ನು ನೀಡುವಂಥ ನ್ಯಾಯಾಲಯ ಜಿಲ್ಲಾ ನ್ಯಾಯಾಲಯ ಆಗಿರ್ತದೆ. ಒಂದು ವೇಳೆ ಜಿಲ್ಲಾ ನ್ಯಾಯಾಲಯದಲ್ಲಿ ಶಿಕ್ಷೆಗೆ ಒಳಪಟ್ಟರೆ ಮುಂದಿನ ನನ್ನ ಅಪೀಲ್ ಇರುವಂಥದ್ದು ಅದು ಉಚ್ಚ ನ್ಯಾಯಾಲಯಕ್ಕೆ. ಈ ಎಲ್ಲ ಸೀರಿಯಸ್ನೆಸ್ ಆಫ್ ದಿ ಅಫೆನ್ಸ್ ಹ್ಯಾಸ್ ಟು ಬಿ ಅಂಡರ್ಸ್ಟುಡ್. ನಾನು ಇವತ್ತೇನೋ ಮಾಡಿದೆ, ಇವತ್ತೇನಾಯಿತು ಹೇಳಿಬಿಟ್ಟೆ, ಏನಾಯಿತು ಅಂತ ಹೇಳುವಂಥ ಮನಸ್ಥಿತಿಯಿಂದ ನಾವುಗಳು ಹೊರಬರಬೇಕು. ಆದ್ದರಿಂದ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಕಾಯ್ದೆಯ ಉದ್ದೇಶವನ್ನು ಪೂರಕವಾಗಿ ನಾವು ಎಲ್ಲ ಸಮಾಜದಲ್ಲಿರುವಂಥ ಎಲ್ಲ ವ್ಯಕ್ತಿಗಳು ನೆರವೇರಿಸಿದೆ ಮಾತ್ರ ಅದಕ್ಕೊಂದು ಅರ್ಥಪೂರ್ಣವಾದ ಉದ್ದೇಶಕ್ಕೆ ಅರ್ಥ ಬರ್ತದೆ ಅಂತ ಹೇಳುವಂಥದ್ದು. ಸರ್, ಈಗ ನೀವು ಹೇಳಿದಾಗೆ ಅಟ್ರಾಸಿಟಿ ಕಾಯ್ದೆಯಲ್ಲಿ ಈ ದೌರ್ಜನ್ಯಕ್ಕೆ ಒಳಪಟ್ಟಂಥ ಅಥವಾ ನೊಂದಂಥ ವ್ಯಕ್ತಿಗೆ ಈಗ ಜಿಲ್ಲಾ ಮಟ್ಟದಲ್ಲಿ ಅವನಿಗೆ ಸರಿಯಾದಂಥ ನ್ಯಾಯ ಸಿಗಲಿಲ್ಲ ಅಂತೇಳಿ ಈಗ ಉಚ್ಚ ನ್ಯಾಯಾಲಯಕ್ಕೆ ಹೋಗಬೇಕಾಗ್ತದೆ. ಈಗ ಉಚ್ಚ ನ್ಯಾಯಾಲಯಕ್ಕೆ ಹೋಗಬೇಕಾದ್ರೆ ಮತ್ತೆ ಯಾವ ರೀತಿಯ ಹಂತಗಳನ್ನು ಪ್ರಕ್ರಿಯೆಗಳಿದೆ ಅಂತೇಳಿ ಸರ್? ಒಂದು ತೀರ್ಪು ಬಂದ ನಂತರ ವಿಶೇಷ ಸರ್ಕಾರಿ ಅಭಿಯೋಜಕರಿರ್ತಾರೆ, ಅವರು ಆ ತೀರ್ಪಿನ ಅವಲೋಕನವನ್ನು ಮಾಡ್ತಾರೆ. ವೆದರ್ ಇಟ್ ಈಸ್ ಅ ಫಿಟ್ ಕೇಸ್ ಫಾರ್ ಅಪೀಲ್ ಅಂತೇಳಿ. ಇದನ್ನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಹುದೇ, ಪ್ರಶ್ನೆ ಮಾಡಿದರೆ ಇದರಲ್ಲಿ ಶಿಕ್ಷೆ ಆಗುವಂಥ ಸಾಧ್ಯತೆಗಳಿದ್ದಾವೆ ಅಂತ ಹೇಳಿ ಅವರು ನಿರ್ಧಾರವನ್ನು ಮಾಡ್ತಾರೆ. ಒಂದು ವೇಳೆ ಅವರು ನಿರ್ಧಾರ ಮಾಡಿ ಇಟ್ ಇಸ್ ಅ ಫಿಟ್ ಕೇಸ್ ಫಾರ್ ಅಪೀಲ್ ಅಂತ ಹೇಳಿದ್ರೆ ಸರ್ಕಾರಿ ಅಭಿಯೋಜಕರೇ ಅದನ್ನು ಹೈಕೋರ್ಟಿಗೆ ತಲುಪಿಸಿ ಹೈಕೋರ್ಟಲ್ಲಿ ಅದನ್ನು ಅಪೀಲನ್ನು ಮಾಡಿಸ್ತಾರೆ. ಒಂದು ವೇಳೆ ಸರ್ಕಾರಿ ಅಭಿಯೋಜಕರ ಕಡೆಯಿಂದ ಅಪೀಲ್ ಮಾಡದಿದ್ದಂಥ ಸಂದರ್ಭದಲ್ಲಿ ಈ ಖಾಸಗಿ ವಕೀಲರ ಮುಖಾಂತರ ಈ ನೊಂದ ವ್ಯಕ್ತಿಗೂ ಕೂಡ ಉಚ್ಚ ನ್ಯಾಯಾಲಯಕ್ಕೆ ಹೋಗಲಿಕ್ಕೆ ಅವಕಾಶಗಳು ಇರ್ತವೆ. ಆದ್ದರಿಂದ ಒಂದು ವೇಳೆ ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ರೂ ಕೂಡ ನ್ಯಾಯಾಲಯ ನನಗೆ ಸರಿಯಾದ ತೀರ್ಪನ್ನು ನೀಡಲಿಲ್ಲ ಅನ್ನೋದನ್ನು ಯಾರು ನೊಂದವನಿರ್ತಾನೋ ಅವನು ಮಾತ್ರ ಅಲ್ಲದೆ ಸರ್ಕಾರಿ ಅಭಿಯೋಜಕರಿಗೂ ಅಂತ ಯೋಚನೆ ಬಂದರೆ ಅದು ಸರ್ಕಾರದ ವತಿಯಿಂದ ನಡೀತದೆ. ಇಲ್ಲ ಅಂತ ಹೇಳಿದ್ರೆ ಈ ನೊಂದ ವ್ಯಕ್ತಿ ಉಚ್ಚ ನ್ಯಾಯಾಲಯಕ್ಕೆ ಹೋಗಲಿಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗಿದೆ. ಈಗ ಅದೇ ವ್ಯಕ್ತಿ ಈಗ ಉಚ್ಚ ನ್ಯಾಯಾಲಯಕ್ಕೆ ಹೋಗುವಂಥ ಸಮಯದಲ್ಲಿ ಈಗ ಅವರ ಹತ್ತಿರ ಒಂದು FIR ಮತ್ತು ಅವನಿಗೆ ಕೋರ್ಟ್ ಸಮನ್ಸ್ ಬಿಟ್ಟರೆ ಬೇರೆ ಯಾವುದೇ ದಾಖಲೆಗಳು ಅವನಲ್ಲಿ ಇಲ್ಲ. ಈಗ ಅವನು ಖಾಸಗಿ ವಕೀಲರ ಮುಖೇನ ಹೈಕೋರ್ಟಿಗೆ ಆತನು ಪ್ರಕರಣಗಳನ್ನು ಮತ್ತೆ ದಾಖಲಿಸಬೇಕಾದ್ರೆ ಸರ್ಕಾರಿ ಅಭಿಯೋಜಕರ ಸಹಾಯ ಇಲ್ಲದೆ ಯಾವ ರೀತಿಯಾಗಿ ಆತ ಈ ಪ್ರಕರಣದಲ್ಲಿ ಮುಂದುವರಿಬಹುದು ಅಂತೇಳಿ ನೀವು ಹೇಳಿದಾಗೆ ಆತನಿಗೆ ದೂರು ನೀಡುವಾಗ ಆತನಿಗೆ ಕೊಡುವಂಥದ್ದು ಒಂದು FIRನ ಕಾಪಿ ಮಾತ್ರ. ಪ್ರಕರಣದ ಹಂತದಲ್ಲಿ ಆತನಿಗೆ ಪಾಲ್ಗೊಳ್ಳಿಕ್ಕೆ ಅವಕಾಶ ಇದ್ದಂಥ ಸಂದರ್ಭದಲ್ಲಿ ಆತ ಖಾಸಗಿ ವಕೀಲರ ನೇಮಿಸಿಕೊಂಡ್ರೆ ಖಾಸಗಿ ವ್ಯಕ್ತಿಗಳು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ಪ್ರಕರಣದಲ್ಲಿರುವಂಥ ಎಲ್ಲ ಕಡತಗಳ ಒಂದು ಪ್ರತಿಯನ್ನು ಸರ್ಟಿಫೈ ಮಾಡಿ ನ್ಯಾಯಾಲಯದಿಂದ ಕೊಡ್ತಾರೆ. ಅದು ಸಾಕ್ಷಿದಾರರ ಹೇಳಿಕೆಗಳಿರ್ಬೋದು, ಎಲ್ಲ ದಾಖಲಾತಿಗಳಿರ್ಬೋದು, ಮತ್ತು ಜಡ್ಜ್ಮೆಂಟ್ನ ಪ್ರತಿ ಇರ್ಬೋದು, ಮತ್ತು ಇತರ ಎಲ್ಲ ದಾಖಲೆಗಳು, ಆರೋಪಿತನ ಹೇಳಿಕೆ ಎಲ್ಲವೂ ಕೂಡ ಒಂದು ನ್ಯಾಯಾಲಯದಿಂದ ಪ್ರತಿಯನ್ನು ಅರ್ಜಿ ಹಾಕಿದ ತಕ್ಷಣ ಅದನ್ನು ಕೊಡ್ತಾರೆ. ಅಷ್ಟು ದಾಖಲೆಗಳನ್ನು ಇಟ್ಟುಕೊಂಡು ಅಪೀಲ್ ಮಾಡಲಿಕ್ಕೆ ಸಾಧ್ಯ. ಯಾಕಂತ ಹೇಳಿದ್ರೆ ಸರ್ಕಾರಿ ವಕೀಲರ ಹತ್ರ ಇರುವುದು ಅಷ್ಟೇ. ಒಂದು ಸರ್ಕಾರಿ ವಕೀಲರ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದೆ ನಾವು. ಅವರು ಮೂಲಭೂತವಾಗಿ ತನಿಖಾ ಸ್ಥಳಕ್ಕೆ ಹೋಗಿರುವುದಿಲ್ಲ, ಏನು ದಾಖಲೆಗಳನ್ನು
ದೋಷಾರೋಪಣ ಪಟ್ಟಿ ಅಂತ ಹೇಳಿದ್ರೆ ಚಾರ್ಜ್ ಶೀಟ್ ಅಂತ ನಾವು ಸಾಮಾನ್ಯ ಜ್ಞಾನ ಹೇಳುವಂಥದ್ದು. ಅವರು ಚಾರ್ಜ್ ಶೀಟನ್ನು ಓದ್ತಾರೆ. ಚಾರ್ಜ್ ಶೀಟ್ ಹಾಕಲಿಕ್ಕೆ ಮುಂಚೆ ಅವರು ಅದೊಂದು ಸ್ಕ್ರೂಟಿನಿ ಅಂತ ಆಗ್ತದೆ. ಅವರು ಅದನ್ನು ಪರಿಶೀಲನೆ ಮಾಡಿ ತನಿಖಾಧಿಕಾರಿ ಮಾಡಿದ ಸರಿ ಇದೆ ಅಂತ ಹೇಳಿದ್ರೆ ಅವರು ಹಾಕ್ಬೋದು ಇದನ್ನು ಅಂತ ಹೇಳಿದ ಮೇಲೆ ತನಿಖಾಧಿಕಾರಿ ಅದನ್ನು ನ್ಯಾಯಾಲಯಕ್ಕೆ ಹಾಕ್ತಾರೆ. ಏನು ಚಾರ್ಜ್ ಶೀಟ್ ಇದಾವೆ ಅದನ್ನು ನೋಡಿ ಅವರು ನಿರ್ಧಾರ ಮಾಡ್ತಾರೆ, ಕೇಸನ್ನು ನಡೆಸ್ಕೊಂಡು ಹೋಗುವಂಥದ್ದು. ಆದ್ದರಿಂದ ಸರ್ಕಾರಿ ಅಭಿಯೋಜಕರ ಪ್ರತಿಯಲ್ಲಿ ಏನು ದಾಖಲಿದ್ದಾವು ಅವೆಲ್ಲವೂ ದಾಖಲೆಗಳು ಒಬ್ಬ ಖಾಸಗಿ ವಕೀಲನಿಗೂ ಕೂಡ ಸಿಗ್ತದೆ. ಯಾರು ದಲಿತ ದೌರ್ಜನ್ಯಕ್ಕೆ ಒಳಗಾಗಿರ್ತಾನೋ ಆತ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ತಗೊಂಡ್ರೆ. ಸೊ ಆದ್ರಿಂದ ಸರ್ಕಾರಿ ಅಭಿಯೋಜಕರು ಮತ್ತು ಖಾಸಗಿ ವಕೀಲರ ಮಧ್ಯೆ ಯಾವುದೇ ಭೇದ ಬರುವುದಿಲ್ಲ. ಒಂದು ಉಚ್ಚ ನ್ಯಾಯಾಲಯಕ್ಕೆ ಹೋಗಬೇಕು ಅಂತ ಹೇಳಿದೆ ಅವ್ರಿಗೆ ಖಾಸಗಿ ವಕೀಲರಿಗೆ ಎಷ್ಟು ಮಾಹಿತಿ ಬೇಕು ಅಷ್ಟು ಮಾಹಿತಿ, ಸರ್ಕಾರಿ ಅಭಿಯೋಜಕರಿಗೆ ಇರುವಂಥ ಮಾಹಿತಿ ಎರಡೂ ಕೂಡ ಒಂದೇ ಮಾಹಿತಿ ಆಗಿರ್ತದೆ. ಮತ್ತು ಸರ್ಕಾರಿ ಅಭಿಯೋಜಕರು ಕೂಡ ಹಾಗೆ ದಾಖಲೆಗಳ ಆಧಾರದಲ್ಲಿ ವಾದವನ್ನು ಮಾಡ್ತಾರೆ. ಅದೇ ದಾಖಲೆಗಳು ಖಾಸಗಿ ವಕೀಲರಿಗೂ ಸಿಗ್ತದೆ ಹೇಳಿ. ಮಂಗಳೂರಲ್ಲಿ ಯಾವ ಸರ್ಕಾರಿ ಅಭಿಯೋಜಕರು ಅದನ್ನು ವಾದ ಮಂಡಿಸಿರ್ತಾರೋ ಅವರೇ ಹೋಗಿ ಉಚ್ಚ ನ್ಯಾಯಾಲಯದಲ್ಲಿ ವಾದ ಮಂಡಿಸುವುದಿಲ್ಲ. ಈ ದಾಖಲೆಗಳನ್ನೆಲ್ಲ ತೆಗೆದು ಅವರು ಉಚ್ಚ ನ್ಯಾಯಾಲಯದಲ್ಲಿ ಸರ್ಕಾರಿ ವಕೀಲರು ಯಾರು ಇರ್ತಾರೋ ಅವರಿಗೆ ಅದನ್ನು ಕೊಡ್ತಾರೆ, ಅವರು ಅದನ್ನು ಅಪೀಲನ್ನು ಹಾಕ್ತಾರೆ. ಅದೇ ರೀತಿ ಇಲ್ಲಿ ಖಾಸಗಿ ವಕೀಲರು ಕೂಡ ಅಷ್ಟೇ ಎಲ್ಲ ದಾಖಲೆಯನ್ನು ತೆಗೆದು ಯಾರು ಉಚ್ಚ ನ್ಯಾಯಾಲಯದಲ್ಲಿ ಅದನ್ನು ಮುಂದುವರಿಸ್ತಾ ಇದ್ದಾರೋ ಅವರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಇಬ್ಬರಲ್ಲಿರುವಂಥ ಮಾಹಿತಿಗಳು ಒಂದೇ ಆಗಿರ್ತದೆ. ಆದ್ದರಿಂದ ಅದರಲ್ಲೇನು ಅಂಚು ಕಮ್ಮಿ ಏನು ಬರುವಂಥದ್ದಿಲ್ಲ. ಸಾಮಾನ್ಯವಾಗಿ ಸರ್ಕಾರಿ ಅಭಿಯೋಜಕರು ಇಂಥ ಸಂದರ್ಭದಲ್ಲಿ ಖಂಡಿತವಾಗಿ ಸಹಾಯ ಮಾಡ್ತಾರೆ. ನಾವು ಒಂದು ವೇಳೆ ಅವರು ಸರ್ಕಾರದ ವತಿಯಿಂದ ಅಪೀಲ್ ಹಾಕುವುದಿಲ್ಲ ಅಂತ ಹೇಳಿದರೆ ಒಬ್ಬ ಪ್ರೈವೇಟ್ ವಕೀಲ ನಾವು ಅಪೀಲ್ ಹಾಕ್ತೇವೆ ಅಂತ ಹೇಳಿದರೆ ಅವರು ಅದಕ್ಕೆ ಪೂರ್ಣವಾದ ಸಹಕಾರವನ್ನು ಕೊಡ್ತಾರೆ. ಅಲ್ಲದಿದ್ದು ಕೂಡ ನ್ಯಾಯಾಲಯದಿಂದ ಆ ಪ್ರತಿಯನ್ನು ತೆಗೆದುಕೊಂಡು ಅಪೀಲನ್ನು ಹಾಕಬಹುದು. ಸರ್, ಈಗ ಈ ಅಟ್ರಾಸಿಟಿಯಲ್ಲಿ ಕಾಯ್ದೆ ಪ್ರಕಾರ ಈ ನೊಂದಂಥ ವ್ಯಕ್ತಿ ಹೈಕೋರ್ಟ್ಗೆ ತಾನು ಮತ್ತೊಮ್ಮೆ ಏನು ಆ ಪ್ರಕರಣಗಳನ್ನು ದಾಖಲಿಸ್ತೇನೆ ಅಂತ ಸಮಯದಲ್ಲಿ ಮತ್ತೆ ಆ ವ್ಯಕ್ತಿಗೆ ಅಪಾರವಾದಂಥ ಖರ್ಚು ವೆಚ್ಚಗಳು ಬರ್ತದೆ. ಜೊತೆಗೆ ಖಾಸಗಿ ವಕೀಲರ ಮೂಲಕ ಹೋದಾಗ ಇನ್ನಷ್ಟು ಖರ್ಚು ವೆಚ್ಚಗಳು ಆಗ್ತದೆ. ಈ ಸಮಯದಲ್ಲಿ ಮತ್ತೆ ಹೈಕೋರ್ಟ್ನಲ್ಲಿ ಕೂಡ ಹಾಗೆ ಸರ್ಕಾರಿ ಅಭಿಯೋಜಕರು ಆತನಿಗೆ ಸಿಗ್ತಾರಾ? ಜೊತೆಗೆ ಈ ರೀತಿಯಾಗಿ ನೊಂದಂಥ ವ್ಯಕ್ತಿ ಮತ್ತೆ ಪರಿಹಾರಗಳನ್ನು ಕೇಳಿ ಅಥವಾ ಏನು ನ್ಯಾಯ ಬೇಕು ಅಂತೇಳಿ ಹೋದಾಗ ಆತನಿಗೆ ಯಾವೆಲ್ಲ ಅವಕಾಶಗಳು ಮತ್ತು ಸವಲತ್ತುಗಳು ಈ ಒಂದು ಕಾಯ್ದೆ ಮೂಲಕ ಸಿಗ್ತದೆ ಅಂತೇಳಿ. ಈಗ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬೇಕು ಅಂತ ಹೇಳಿದರೆ ಸರ್ಕಾರದ ವತಿಯಿಂದ ಪ್ರಶ್ನೆ ಮಾಡ್ತಾನೆ ಅಂತ ಹೇಳಿದರೆ ಅಲ್ಲಿ ಈ ನೊಂದ ವ್ಯಕ್ತಿಯ ಪಾಲ್ಗೊಳ್ಳುವಿಕೆ ಇರುವುದಿಲ್ಲ. ಯಾವುದೇ ಅವನು ಈಗ ಜಿಲ್ಲಾ ನ್ಯಾಯಾಲಯ ವಿಚಾರಣಾ ಹಂತದ ನ್ಯಾಯಾಲಯ, ಈ ಜಿಲ್ಲಾ ನ್ಯಾಯಾಲಯ ಅಂತ ಹೇಳಿದ್ರೆ ಅದು ವಿಚಾರಣಾ ಹಂತದ ನ್ಯಾಯಾಲಯ. ಅಲ್ಲಿ ಪ್ರತಿ ಹಂತದಲ್ಲೂ ಸಾಕ್ಷಿ ನೀಡಲಿಕ್ಕೆ ಆ ವ್ಯಕ್ತಿ ಬರಬೇಕಾಗ್ತದೆ, ಸಾಕ್ಷಿ ವಿಚಾರಣೆಗೆ ಬರಬೇಕಾಗ್ತದೆ, ಬೇಲ್ ಸಂದರ್ಭದಲ್ಲಿ ಬರಬೇಕಾಗ್ತದೆ, ಈ ಎಲ್ಲ ಸಂದರ್ಭದಲ್ಲಿ ಬರಬೇಕಾಗ್ತದೆ. ಅದು ಉಚ್ಚ ನ್ಯಾಯಾಲಯದಲ್ಲಿ ಹಾಗಿರುವುದಿಲ್ಲ. ಯಾವುದೇ ಪ್ರಕರಣವಾದರೂ ಅಪಲೆಂಟ್ ಕೋರ್ಟ್ ಅಂತ ಹೇಳ್ತೇವೆ. ಉಚ್ಚ ನ್ಯಾಯಾಲಯಗಳನ್ನು ಅಪಲೆಂಟ್ ಕೋರ್ಟ್, ಅದು ಹೈಕೋರ್ಟ್ ಇರ್ಬೋದು, ಕೆಲವು ಕೇಸುಗಳಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ಗಳು ಅಪಲೆಂಟ್ ಕೋರ್ಟ್ಗಳಾಗಿರ್ತವೆ. ಅಲ್ಲಿ ಕೇವಲ ವಾದ ಮಾತ್ರ ಇರ್ತದೆ. ಅಲ್ಲಿ ನೊಂದ ವ್ಯಕ್ತಿಯ ಪಾಲ್ಗೊಳ್ಳುವಿಕೆ ಅಷ್ಟಾಗಿ ಇರುವುದಿಲ್ಲ. ವಾದ ಇರುವುದರಿಂದ ಅಲ್ಲಿ ಸರ್ಕಾರಿ ಅಭಿಯೋಜನೆ ಕಡೆಯಿಂದ ಅಲ್ಲಿ ಅಪೀಲ್ ಹಾಕ್ತಾರೆ ಅಂತ ಹೇಳಿದ್ರೆ ಅಲ್ಲಿ ನೊಂದ ವ್ಯಕ್ತಿಗೆ ಅಂಥ ಖರ್ಚು ಏನೂ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ಆತನಿಗೆ ಉಚ್ಚ ನ್ಯಾಯಾಲಯಕ್ಕೆ ಹೋಗುವಂಥ ಅವಕಾಶಗಳೇ ಇರುವುದಿಲ್ಲ, ಹೋಗುವಂಥ ಅಗತ್ಯತೆಗಳು ಇರುವುದಿಲ್ಲ. ಇಷ್ಟ ಇದ್ದರೆ ಹೋಗ್ಬೋದು, ನಾನು ವಾದವನ್ನು ಕೇಳಬೇಕು ಅಂತಿದ್ದರೆ ಹೋಗ್ಬೋದು. ಆತನ ಪ್ರೆಸೆನ್ಸನ್ನು ಕಾನೂನು ಮ್ಯಾಂಡೇಟ್ರಿ ಮಾಡೋದಿಲ್ಲ. ಆದರೆ ಖಾಸಗಿ ವ್ಯಕ್ತಿಯ ಮುಖಾಂತರ ಅಪೀಲ್ ಹಾಕುವಾಗ ನಾವು ವಕಾಲತ್ ಸೈನ್ ಹಾಕ್ಲಿಕ್ಕೆ ಆಗಿರ್ಬೋದು, ವಕೀಲರ ಭೇಟಿಗಾಗಿರ್ಬೋದು, ನಾವು ಉಚ್ಚ ನ್ಯಾಯಾಲಯದ ವಕೀಲರನ್ನು ಹೋಗಬೇಕಾಗ್ತದೆ. ಆಗ ಖರ್ಚು ವೆಚ್ಚಗಳು ಸಾಮಾನ್ಯವಾಗಿ ಬರುವಂಥದ್ದು. ಅದಕ್ಕಾಗಿ ಸರ್ಕಾರದ ವತಿಯಿಂದ ಯಾವುದೇ ಪರಿಹಾರವನ್ನು ಕೊಡಲಿಕ್ಕೆ ಬರುವುದಿಲ್ಲ, ಕೊಡುವಂಥ ಅವಕಾಶಗಳನ್ನು ಕಾಯ್ದೆ ಇಲ್ಲ. ಏನು ಅಪರಾಧ ಆಗಿರ್ತದೋ ಅದಕ್ಕೆ ಅಪರಾಧದ ಅನ್ವಯ ಏನು ಪರಿಹಾರ ಕೊಡ್ತದೋ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರ್ತದೆ, ಹೊರತಾಗಿ ನಾನು ಅಪೀಲ್ ಮಾಡ್ತೇನೆ ಅನ್ನೋ ಕಾರಣಕ್ಕಾಗಿ ಹೆಚ್ಚುವರಿ ಪರಿಹಾರವನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಸರಿ, ಈಗ ಅಟ್ರಾಸಿಟಿ ಈ ಕಾಯ್ದೆಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟರ ಮಟ್ಟಿಗೆ ಪ್ರಕರಣಗಳು ದಾಖಲೆ ಆಗಿದೆ, ಜೊತೆಗೆ ಎಷ್ಟೆಲ್ಲ ಪರಿಹಾರಗಳು ಈ ನೊಂದವರಿಗೆ ಸಿಕ್ಕಿದೆ ಅಂತೇಳಿ ಸ್ಪಷ್ಟವಾಗಿ ಅದರ ಮಾಹಿತಿ ನನಗಿಲ್ಲ. ಪ್ರಕರಣಗಳು ವಿಚಾರಣೆಗಾಗಿ ಒಂದು ವಿಶೇಷ ನ್ಯಾಯಾಲಯ ಮಂಗಳೂರಿನಲ್ಲಿದೆ. ಆ ನ್ಯಾಯಾಲಯದಲ್ಲಿ 2ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ ಅಂತ ಮಂಗಳೂರಿನಲ್ಲಿದೆ. ಆ ಜಿಲ್ಲಾ ನ್ಯಾಯಾಲಯದಲ್ಲಿ ಈ SC/ST ಕಾಯ್ದೆಗೆ ಸಂಬಂಧಪಟ್ಟಂಥ ಪ್ರಕರಣಗಳ ವಿಚಾರಣೆಗಳು ನಡೀತವೆ. ಅದಕ್ಕೆ ಸಂಬಂಧಪಟ್ಟಂಥ ವಿಶೇಷ ಸರ್ಕಾರಿ ಅಭಿಯೋಜಕರು ಕೂಡ ಇದ್ದಾರೆ. ಅವರು ಆ ಪ್ರಕರಣವನ್ನು ದಾಖಲಿಸ್ತಾರೆ. ಈ ಪರಿಹಾರ ಮೊತ್ತವನ್ನು ನೀಡುವಂಥದ್ದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕೊಡ್ತಾರೆ. ಮತ್ತು ನ್ಯಾಯಾಲಯಕ್ಕೆ ಸಹ ಎಷ್ಟು ಹಣದ ಪರಿಹಾರ ನೀಡಲಾಯಿತು ಅಂತ ಹೇಳುವುದಿಲ್ಲ. ಆ ಪರಿಹಾರಕ್ಕೂ ಮತ್ತು ಶಿಕ್ಷೆಗೂ ಸಂಬಂಧ ಇಲ್ಲ. ಪರಿಹಾರ ಕೊಟ್ಟಿದೆ ಅನ್ನೋ ಕಾರಣಕ್ಕಾಗಿ ಶಿಕ್ಷೆಯ ಪ್ರಮಾಣವನ್ನು ಕಮ್ಮಿ ಮಾಡುವಂಥದ್ದು ಆ ರೀತಿಯಂಥ ವ್ಯವಸ್ಥೆ ಇಲ್ಲ. ಆದ್ದರಿಂದ ಪರಿಹಾರ ಅನ್ನುವಂಥದ್ದು ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಆದರೆ ಶಿಕ್ಷೆ ಅಥವಾ ದಂಡನೆ ಅನ್ನುವಂಥದ್ದು ಜುಡಿಷಿಯಲ್ ಆ್ಯಕ್ಟ್ ಆಗಿರ್ತದೆ. ಆದ್ದರಿಂದ ಪರಿಹಾರದ ಮೊತ್ತವನ್ನೆಲ್ಲವನ್ನು ಕೂಡ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನೋಡಿಕೊಳ್ತಾರೆ. ಪರಿಹಾರ ಕೊಡುವಂಥ ಕ್ರಮ ಹೇಗೆ ಅಂತ ಹೇಳಿದರೆ, FIR ಆದಾಗ 40% ಕೊಟ್ಟು ಅಂತ ಹೇಳಿದರೆ ನನಗೆ ನ್ಯಾಯ ಸಿಗಲಿಲ್ಲ ಅನ್ನೋದನ್ನು ಅವನ ವಿಚಾರ ಅಂತ ಹೇಳಿದರೆ ಹೇಗೆ ನ್ಯಾಯ ಸಿಗಲಿಲ್ಲ ಅನ್ನುವಂಥದ್ದು ಪ್ರಶ್ನೆ. ಈಗ 40% ಕೊಡುವಾಗ FIR ಆದರೆ ಸಾಕು, ಮತ್ತು 10% ಚಾರ್ಜ್ ಶೀಟ್ ಆದಾಗ ಆತನಿಗೆ ಗೊತ್ತಾಗ್ತದೆ. ಹೇಗೆ ಅಂತ ಹೇಳಿದ್ರೆ ಚಾರ್ಜ್ ಶೀಟ್ ಆದ ಮೇಲೆ ಆತನಿಗೆ ಕೋರ್ಟಿನ ಸಮನ್ಸ್ ಬರ್ತದೆ, ನಿನ್ನ ವಿಚಾರಣೆ ಇದೆ, ನೀನು ಬಾ ಅಂತ ಹೇಳಿ. ಹಾಗಾಗಿ ಆ ಹಂತವು ಕೂಡ ಆತನ ಗಮನಕ್ಕೆ ಬರ್ತದೆ. ಕಾಯ್ದೆಯಲ್ಲಿ ಈ ರೀತಿಯಾದಂಥ ಬೈಫರ್ಕೇಷನ್ ಏನಕ್ಕೆ ಮಾಡಿದ್ದಾರೆ ಅಂತ ಹೇಳಿದರೆ
FIR ಆದ ತಕ್ಷಣ ದೌರ್ಜನ್ಯಕ್ಕೆ ಒಳಗಾಗಿದ್ದ ವ್ಯಕ್ತಿ ಸತ್ಯವನ್ನು ಹೇಳ್ತಾ ಇದ್ದಾನೆ ಅನ್ನೋದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ಎಲ್ಲ ಹಣವನ್ನು ಕೊಡುವುದಿಲ್ಲ, 40% ಕೊಡುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ ಆತನಿಗೆ ಪುನರ್ವಸತಿ ಕಲ್ಪಿಸುವಂಥದ್ದು ಇರ್ಬೋದು, ಅಥವಾ ಖರ್ಚು ವೆಚ್ಚಗಳು ಬರ್ತವೆ ಆ ಕಾರಣಕ್ಕಾಗಿರ್ಬೋದು, ಆ ಕಾರಣಕ್ಕೆ ಕೊಡ್ತಾರೆ. ಅದರಿಂದ ಶಿಕ್ಷೆ ಆದರೆ ಮಾತ್ರ ಕೊಡುವಂಥದ್ದು ಉಳಿದ ಪ್ರಕರಣ ಅದು ಇಷ್ಟೇ ಅಂತಿಲ್ಲ. ನಾನು ಹೇಳಿದೆ 40%, 10% ಅಥವಾ ಕೆಲವುದಲ್ಲಿ ಅದು ಡಿಪೆಂಡ್ ಆಗ್ತದೆ, ಆ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಡಿಪೆಂಡ್ ಆಗ್ತದೆ. ಹಾಗಾಗಿ ಶಿಕ್ಷೆ ಕೊಟ್ಟರೆ ಮತ್ತೆ ಉಳಿದಿನ ಪರಿಹಾರ ಕೊಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ಆ ಪರಿಹಾರವನ್ನು ಕೊಡುವುದಿಲ್ಲ. ಹಾಗಾಗಿ ಆ ಪರಿಹಾರವನ್ನು ನಿರ್ಧಾರ ಮಾಡುವಂಥದ್ದು ಆ ಒಂದೊಂದು ಅಪರಾಧಕ್ಕೆ ಒಂದೊಂದು ರೀತಿ ಹೋಗ್ತದೆ. 40% ಇದೆ, ಎಲ್ಲಕ್ಕೂ 40% ಅಲ್ಲ, ಅದು ವೇರಿ ಬೇಸ್ಡ್ ಆನ್ ದಿ ಅಫೆನ್ಸ್ ಅಂತ ಹೇಳುವಂಥದ್ದು. ಸರ್, ಏನು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಬದುಕುಗಳನ್ನು ಎಲ್ಲರ ಹಾಗೆ ಸಮಾನವಾಗಿ ನೋಡ್ಕೊಳ್ಬೇಕು, ಅವರು ಕೂಡ ನಮ್ಮ ರೀತಿಯೇ ಎನ್ನುವಂತಹ ಭಾವನೆಯಿಂದ 1989ರಲ್ಲಿ ಈ ಪ್ರಾರಂಭಿಸಿದಂಥ ಅಟ್ರಾಸಿಟಿ ಕಾಯ್ದೆ, ಇದರ ಬಗ್ಗೆ ಸಂಕ್ಷಿಪ್ತವಾಗಿ ತಾವು ಇದನ್ನು ನೀಡಿ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಹೇಳಿದರೆ, ದೌರ್ಜನ್ಯ ಆದ ತಕ್ಷಣ ಅದನ್ನು ತಕ್ಷಣಕ್ಕೆ ಯಾರು ಪೊಲೀಸ್ ಠಾಣೆ ಇದ್ದು ಅಲ್ಲಿ ಹೋಗಿ ದೂರನ್ನು ದಾಖಲಿಸಿ, ನಂತರ ತನಿಖಾ ಹಂತದಲ್ಲಿ ಸಂಪೂರ್ಣವಾಗಿ ಸಹಕಾರವನ್ನು ನೀಡಿ ಮತ್ತು ದೋಷಾರೋಪಣಾ ಪಟ್ಟಿ ಸಲ್ಲಿಸುವ ನಂತರ ನ್ಯಾಯಾಲಯಕ್ಕೆ ಹೋಗಿ ವಸ್ತುಸ್ಥಿತಿಯನ್ನು ನ್ಯಾಯಾಲಯಕ್ಕೆ ಹೇಳಿ ಆ ಕಾಯ್ದೆಯ ಲಾಭವನ್ನು ಪಡ್ಕೊಳ್ಬೋದು. ಮತ್ತು ಕಾಯ್ದೆಯಲ್ಲಿ ಮಾಡುವಂಥ ಉದ್ದೇಶವೇನು ಅಂತ ಹೇಳಿದರೆ, ಇನ್ನೊಬ್ಬನಿಗೆ ಶಿಕ್ಷೆ ಕೊಡಬೇಕು ಅನ್ನುವಂಥದ್ದು ಕಾಯ್ದೆಯ ಉದ್ದೇಶ ಅಲ್ಲ, ಮುಂದೆ ಇಂಥ ಅಪರಾಧಗಳು ಆಗಬಾರ್ದು ಅನ್ನುವಂಥದ್ದು ಕಾಯ್ದೆಯ ಉದ್ದೇಶ. ಆದ್ದರಿಂದ ಆ ರೀತಿಯಾಗಿ ಯೋಚನೆ ಮಾಡಿಕೊಂಡು ಕಾಯ್ದೆ ಉದ್ದೇಶವನ್ನು ಅರಿತುಕೊಂಡು ಶಿಕ್ಷೆ ಆಯಿತು ಅನ್ನೋ ಮಾತ್ರಕ್ಕೆ ಆತನ ವಿರುದ್ಧ ದ್ವೇಷ ಸಾಧನೆ ಮಾಡುವಂಥದ್ದು ಅದೆಲ್ಲವನ್ನ ಬಿಟ್ಟು, ಏನು ಕಾಯ್ದೆ ಉದ್ದೇಶಗಳಿದ್ದಾವು ಅದನ್ನು ಪೂರ್ಣಗೊಳ್ಳಲಿಕ್ಕೆ ನನ್ನ ಕಡೆಯಿಂದ ಏನು ಸಹಕಾರಗಳು ಬೇಕಾಗಿದ್ದವು, ನಾನು ನೊಂದಿದ್ದೇನೆ, ಕಾಯ್ದೆಯಲ್ಲಿ ಏನು ಸವಲತ್ತುಗಳಿದ್ದವು ಅಷ್ಟಕ್ಕೆ ಮಾತ್ರ ಸೀಮಿತವಾಗಿದ್ದರೆ ಅದು ಅತ್ಯಂತ ಉತ್ತಮ. ಯಾಕೆಂತ ಹೇಳಿದೆ, ಹಲವಾರು ಬಾರಿ ಏನಂತ ಹೇಳಿದೆ, ಎಕ್ಸಾಜರೇಷನ್. ಒಬ್ಬ ವ್ಯಕ್ತಿಗೆ ನನ್ನ ಪಕ್ಕದ ಮನೆಯವನು, ನನ್ನ ಮತ್ತು ಅವನ ಮಧ್ಯೆ ಡಿಸ್ಪ್ಯೂಟ್ ಇರ್ತದೆ, ಆತ ಏನು ನನಗೆ ಬೈದಿರ್ತಾನೆ, ಅಫೆನ್ಸ್ ಆಗಿದೆ, ಹೌದು. ನ್ಯಾಯಾಲಯಕ್ಕೆ ಹೋದಾಗ ಅದನ್ನು ಎಕ್ಸಾಜರೇಟ್ ಮಾಡಿ ಹೇಳುವಂಥದ್ದು, ಅವನು ಮಾಡದೇ ಇರೋದನ್ನು ಹೇಳುವಂಥದ್ದು. ಇದರಿಂದ ಏನು ಸಮಸ್ಯೆ ಬರ್ತದೆ ಅಂತ ಹೇಳಿದೆ, ನಾಳೆ ನ್ಯಾಯಾಲಯ ಹೇಳ್ತದೆ, ನೋಡು ನೀನು ಅವತ್ತು ಹೇಳಲಿಲ್ಲ, ದೂರು ದಾಖಲುವಾಗ ಇಂಥ ವಿಚಾರ ಹೇಳಲಿಲ್ಲ, ಮರು ಹೇಳಿಕೆ ನೀಡುವಾಗ ಇಂಥ ವಿಚಾರ ಹೇಳಲಿಲ್ಲ, ಈಗ ನ್ಯಾಯಾಲಯದಲ್ಲಿ ಪ್ರಥಮವಾಗಿ ಇಂಥ ವಿಚಾರ ನೀನು ಹೇಳ್ತಾ ಇದೆಯಾ, ಹಾಗಾಗಿ ನಿನ್ನನ್ನು ಎಷ್ಟರ ಮಟ್ಟಿಗೆ ನಂಬಲಿಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನು ನ್ಯಾಯಾಲಯಕ್ಕೆ ಆ ಆರೋಪಿಯ ಕಡೆ ವಕೀಲರು ಎತ್ತಾರೆ. ಆದ್ದರಿಂದ ಏನು ವಸ್ತುಸ್ಥಿತಿ ಇದೆಯೋ ಅದನ್ನು ಮಾತ್ರ ನ್ಯಾಯಾಲಯದಲ್ಲಿ ಹೇಳಿದರೆ ನ್ಯಾಯ ಖಂಡಿತವಾಗಿಯೂ ಸಿಗ್ತದೆ. ಅದನ್ನು ಬಿಟ್ಟು ವಸ್ತುಸ್ಥಿತಿಗೆ ಹೆಚ್ಚಾಗಿ ಆತನಿಗೆ ಶಿಕ್ಷೆ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಆಗಬಾರ್ದು. ಯಾವುದೇ ವ್ಯಕ್ತಿ ಉದ್ದೇಶ ಆಗ್ಬೋದು, ಏನು ನಡೆದಿದೆಯೋ ಅದಕ್ಕೆ ಕಾನೂನಲ್ಲಿ ಶಿಕ್ಷೆ ಇದೆ, ಆತ ಶಿಕ್ಷೆಯನ್ನು ಅನುಭವಿಸಲಿ, ಇಲ್ವಾ ಅದು ನ್ಯಾಯಾಲಯಕ್ಕೆ ಬಿಟ್ಟಂಥದ್ದು ಅನ್ನುವ ಯೋಚನೆಯೊಂದಿಗೆ ನಾವು ಯಾವುದೇ ಕಾಯ್ದೆಯನ್ನು ಉಪಯೋಗ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಸರಿ ಸರ್, ಇದುವರೆಗೆ ಅಟ್ರಾಸಿಟಿ ಕಾಯ್ದೆಯಲ್ಲಿ ಪರಿಶಿಷ್ಟ ಜಾತಿ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ 1989 ಈ ಕಾನೂನಿನಲ್ಲಿ ಯಾವೆಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಯಾವ ರೀತಿಯಾಗಿ ನಾವು ಪರಿಹಾರಗಳನ್ನು ಪಡ್ಕೊಳ್ಬೋದು ಅಥವಾ ನ್ಯಾಯಗಳನ್ನು ಪಡ್ಕೊಳ್ಬೋದು ಅಂತೇಳಿ ಕೇಳುಗರಿಗೆ ಇದುವರೆಗೆ ಸಮಗ್ರವಾದ ಮಾಹಿತಿಯನ್ನು ನೀಡಿದಂಥ ಅಭಿಜಿತ್ ಜೈನ್ ವಕೀಲರು, ಇವರಿಗೆ ಎಲ್ಲ ಕೇಳುಗರ ಪರವಾಗಿ ತುಂಬ